ಓಂ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ ವಿಸೀಮತಸ್ತುರುಚೋ ವೇನ ಆವಹ ಸಬುದ್ಧಿಯ ಉಪಮಾ ಅಸ್ಯ ವಿಷ್ಟಾಃ ಸತಶ್ಚ ಯೋನಿಮಸತಶ್ಚ ವಿವಹ ಪಿತಾ ವಿರಾಜಾ ಮೃಷಭೋರಯೀಣಾಂ ಅಂತರಿಕ್ಷಂ ವಿಶ್ವರೂಪ ಆವಿವೇಶ ತಮರ್ಕೈರಭ್ಯರ್ಚಂತಿ ವತ್ಸಂ ಬ್ರಹ್ಮಸಂತಂ ಬ್ರಹ್ಮಣಾ ವರ್ಧಯಂತಃ ಬ್ರಹ್ಮದೇವಾನ ಜನಯತ ಬ್ರಹ್ಮ ವಿಶ್ವಮಿದಂ ಜಗತ್ ಬ್ರಹ್ಮಣಃ ಕ್ಷತ್ರಂ ನಿರ್ಮಿತಂ ಬ್ರಹ್ಮ ಬ್ರಾಹ್ಮಣ ಆತ್ಮನಾ ಅಂತರಸ್ಮಿನ್ನಿಮೇ ಲೋಕಾಃ ಅಂತರ್ವಿಶ್ವಮಿದಂ ಜಗತ್ ಬ್ರಹ್ಮೈವ ಭೂತಾನಾಂ ಜ್ಯೇಷ್ಠಂ ತೇನ ಕೋರ್ಹತಿ ಸ್ಪರ್ಧಿತುಂ ಬ್ರಹ್ಮನ್ ದೇವಾಸ್ತ್ರಯಸ್ತ್ರಿಗುಂಶತ ಬ್ರಹ್ಮನ್ನಿಂದ್ರ ಪ್ರಜಾಪತಿ ಬ್ರಹ್ಮನ್ ಹವಿಷ್ವಾ ಭೂತಾನಿ ನಾವೇವಾಂತಃ ಸಮಾಹಿತ ಚತಸ್ರ ಆಶಾ ಪ್ರಚರಂತಜ್ಞಯಃ ಇಮನ್ನೋ ಯಜ್ಞನ್ನಯತು ಪ್ರಜಾನನ್ ಘೃತಂ ಪಿನ್ನನ್ನ ಜರಗುಂ ಸವೀರ್ಯಂ ಬ್ರಹ್ಮ ಸಮಿದ್ಭವತ್ಯಾಹುತೀನಾಂ ಗುರುರಾಜ ಪಟ್ಟಭದ್ರ ವಿಖ್ಯಾತ ವ್ಯಾಖ್ಯಾನ ಸಿಂಹಾಸನಾರೂಢ ಶ್ರೀಮದ್ರಾಜಾಧಿರಾಜ ಶ್ರೀಮಚ್ಛರಾವತೀ ತೀರವಾಸ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ರಾಘವೇಶ್ವರ ಭಾರತೀಂದ್ರ ಪ್ರಭೋ ಭೋಪರಾಕ್ ಸಂಯಮೀಂದ್ರಮೂರ್ಧಾರೂಢ ಗರುಡಾರೂಢ ಪಾವನೈಕ ಪರಮಾರೂಢ ರಾಜಯೋಗ ಸಮಾರೂಢ ಗುರು ಗೋಕರ್ಣ ಮಂಡಲಾಧೀಶ್ವರೋ ಭೋಪರಾಕ್ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕಿ ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತಸ್ವಾತ್ಮಸುಖಾವಬೋಧೆ ಜನಸ್ಯ ಯೇ ಜಾಂಗಲಿಕಾಯಮಾನೆ ಸಂಸಾರಹಾಲಾಹಲಮೋಹಶಾಂತ್ಯೈ ನಮಸ್ಕಾರ ಮಾಡಬೇಕು. ಸರ್ವರು ಅಧೀನರಾಗಬೇಕು. ಕುಸುಮ ಭಟ್ ಏತಡ್ಕ ಎಲ್ಲಿದ್ದರೂ ವೇದಿಕೆ ಹತ್ತಿರಕ್ಕೆ ಬರಬೇಕಾಗಿ ಕೇಳಿಬಿಡ್ತೇವೆ.
ಯಾವುದೇ ಕಾರ್ಯಕ್ರಮವು ಸಾಂಗವಾಗಿ ನಡೀಬೇಕು ಅಂತಿದ್ರೆ ದೇವತಾ ಪ್ರಾರ್ಥನೆ ಅನ್ನುವಂಥದ್ದು ಅತಿ ಅಗತ್ಯ. ಈ ಸಂದರ್ಭ ಪ್ರಾರ್ಥನೆಗಾಗಿ ಡಾಕ್ಟರ್ ಅನ್ನಪೂರ್ಣೇಶ್ವರಿ ಏತಡ್ಕ ಮತ್ತು ಬಳಗದವರನ್ನು ಆಹ್ವಾನಿಸ್ತಾ ಇದ್ದೇನೆ. ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಮಿತ್ರರೆಲ್ಲ ಬನ್ನಿ ಒಂದುಗೂಡಿ ಮುಂದೆ ಮುಂದೆ ಸಾಗೋಣ. ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಮಿತ್ರರೆಲ್ಲ ಬನ್ನಿ ಒಂದುಗೂಡಿ ಮುಂದೆ ಮುಂದೆ ಸಾಗೋಣ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಶಿವನ ನಾಮ ಜಪಿಸುತ್ತ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಶಿವನ ನಾಮ ಜಪಿಸುತ್ತ ಜಪಲಿಪಿಯ ಬರೆಯುತ್ತಿರಲು ಶಿವಾರ್ಪಣಂ, ಜಪಲಿಪಿಯ ಬರೆಯುತ್ತಿರಲು ಶಿವಾರ್ಪಣಂ. ಶಿವಾರ್ಪಣಂ 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 ಶಿವಾರ್ಪಣಂ. ತೋಟದಲ್ಲಿ ಬಿದ್ದ ಸೋಗೆ ಮಡಲುಗಳನ್ನು ಹೆಕ್ಕಿ ತಂದು ಕಟ್ಟಿ ಬಿಡಿಸಿ ಹಿಡಿಸೂಡಿಯ ಮಾಡೋಣ. ತೋಟದಲ್ಲಿ ಬಿದ್ದ ಸೋಗೆ ಮಡಲುಗಳನ್ನು ಹೆಕ್ಕಿ ತಂದು ಕಟ್ಟಿ ಬಿಡಿಸಿ ಹಿಡಿಸೂಡಿಯ ಮಾಡೋಣ. ದೇವಳದ ಪ್ರಾಂಗಣದಿ ಬಿದ್ದ ಕಸವ ಗುಡಿಸುತ್ತಿರಲು, ದೇವಳದ ಪ್ರಾಂಗಣದಿ ಬಿದ್ದ ಕಸವ ಗುಡಿಸುತ್ತಿರಲು ಪ್ರಾಂಗಣವು ಸ್ವಚ್ಛವಾಗಿ ಶಿವಾರ್ಪಣಂ, ಪ್ರಾಂಗಣವು ಸ್ವಚ್ಛವಾಗಿ ಶಿವಾರ್ಪಣಂ. ಶಿವಾರ್ಪಣಂ 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 ಶಿವಾರ್ಪಣಂ. ಮನೆಯಲ್ಲೊಂದು ಹಟ್ಟಿ ಇರಲು, ಹಟ್ಟಿ ತುಂಬ ದನಗಳಿರಲು ಸೆಗಣಿಯಿಂದ ಬೆರಳಿಯನ್ನು ತಟ್ಟೋಣ. ಮನೆಯಲ್ಲೊಂದು ಹಟ್ಟಿ ಇರಲು, ಹಟ್ಟಿ ತುಂಬ ದನಗಳಿರಲು ಸೆಗಣಿಯಿಂದ ಬೆರಳಿಯನ್ನು ತಟ್ಟೋಣ. ಬಿಸಿಲಿನಲ್ಲಿ ಒಣಗಿದಂತ ಬೆರಳಿಯಿಂದ ಹೋಮ ಮಾಡಿ, ಬಿಸಿಲಿನಲ್ಲಿ ಒಣಗಿದಂತ ಬೆರಳಿಯಿಂದ ಹೋಮ ಮಾಡಿ ಶುದ್ಧ ಭಸ್ಮ ಸಿದ್ಧವಾಗಿ ಶಿವಾರ್ಪಣಂ, ಶುದ್ಧ ಭಸ್ಮ ಸಿದ್ಧವಾಗಿ ಶಿವಾರ್ಪಣಂ. ಶಿವಾರ್ಪಣಂ 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 ಶಿವಾರ್ಪಣಂ. ಮನೆಯ ಸುತ್ತ ಜಾಗ ಇರಲು ನೆಲವ ಅಗೆದು ಬೀಜ ಹಾಕಿ ಗಿಡವ ನೆಟ್ಟು ತರಕಾರಿಯ ಬೆಳೆಯೋಣ. ಮನೆಯ ಸುತ್ತ ಜಾಗ ಇರಲು ನೆಲವ ಅಗೆದು ಬೀಜ ಹಾಕಿ ಗಿಡವ ನೆಟ್ಟು ತರಕಾರಿಯ ಬೆಳೆಯೋಣ. ಬುಟ್ಟಿ ತುಂಬ ಹೂವು ಹಣ್ಣು ದವಸ ಧಾನ್ಯ ತುಂಬುತ್ತಿರಲು, ಬುಟ್ಟಿ ತುಂಬ ಹೂವು ಹಣ್ಣು ದವಸ ಧಾನ್ಯ ತುಂಬುತ್ತಿರಲು ಅನ್ನದಾನ ಶ್ರೇಷ್ಠ ದಾನ ಶಿವಾರ್ಪಣಂ,
ಅನ್ನದಾನ ಶ್ರೇಷ್ಠ ದಾನ ಶಿವಾರ್ಪಣಂ 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 ಶಿವಾರ್ಪಣಂ. ಪ್ರಾಂಗಣವು ಸ್ವಚ್ಛವಾಗಿ ಉತ್ಸವವು ಹತ್ತಿರಾಗಿ ಚಪ್ಪರಗೆ ಮಡಲ ತಟ್ಟಿ ಮೊಡೆಯೋಣ. ಪ್ರಾಂಗಣವು ಸ್ವಚ್ಛವಾಗಿ ಉತ್ಸವವು ಹತ್ತಿರಾಗಿ ಚಪ್ಪರಗೆ ಮಡಲ ತಟ್ಟಿ ಮೊಡೆಯೋಣ. ಕಾಗದದ ಮಾಲೆ ಮಾಡಿ ಸುತ್ತ ತೋರಣವ ಕಟ್ಟಿ ಕಾಗದದ ಮಾಲೆ ಮಾಡಿ ಸುತ್ತ ತೋರಣವ ಕಟ್ಟಿ ಅಲಂಕಾರ ಮಾಡಲದುವೆ ಶಿವಾರ್ಪಣಂ ಅಲಂಕಾರ ಮಾಡಲದುವೆ ಶಿವಾರ್ಪಣಂ 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 ಶಿವಾರ್ಪಣಂ. ಮರೆತು ಹೋದ ಕೌಶಲ್ಯವು ಮರುಜೀವ ಪಡೆಯುತ್ತಿರಲು ಪರಿಶುದ್ಧ ಪರಿಸರದ ನಿರ್ಮಾಣ. ಮರೆತು ಹೋದ ಕೌಶಲ್ಯವು ಮರುಜೀವ ಪಡೆಯುತ್ತಿರಲು ಪರಿಶುದ್ಧ ಪರಿಸರದ ನಿರ್ಮಾಣ. ಬಿಂದು ಬಿಂದು ಸೇರುತ್ತಿರಲು ಬಾಂಧವ್ಯ ಬೆಸೆಯುತ್ತಿರಲು ಬಿಂದು ಬಿಂದು ಸೇರುತ್ತಿರಲು ಬಾಂಧವ್ಯ ಬೆಸೆಯುತ್ತಿರಲು ನೊಂದ ಮನಕ್ಕೆ ಸಾಂತ್ವನವು ಶಿವಾರ್ಪಣಂ ನೊಂದ ಮನಕ್ಕೆ ಸಾಂತ್ವನವು ಶಿವಾರ್ಪಣಂ 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 ಶಿವಾರ್ಪಣಂ. ಶ್ರೀ KN ಭಟ್ ಬೆಳ್ಳಿಗೆ ವಾಸ್ತುತಜ್ಞರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವರೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವೈ ಶ್ಯಾಮ್ ಭಟ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಂ ನಮ ಶಿವಾಯ. ಗುರುಭ್ಯೋ ನಮಃ. ಸದಾಶಿವ ದೇವರಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಗುರುಗಳು ಶ್ರೀ ರಾಘವೇಶ್ವರ ಸ್ವಾಮೀಜಿಯವರಿಗೂ ಸಾಷ್ಟಾಂಗ ಮಾಡ್ತಾ ಒಂದೆರಡು ಮಾತುಗಳನ್ನು ಹೇಳಿ ಆಮೇಲೆ ಸ್ವಾಗತ ಭಾಷಣ ಮಾಡ್ತೇನೆ. ಇವತ್ತು ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಅತ್ಯಂತ ಸುದಿನ, ಸ್ಪೆಷಲಿ ಈ ಊರಿನವರಿಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಇವತ್ತು ಸದಾಶಿವನನ್ನು ಪುನರ್ ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶ ಮಾಡಿದ್ದೇವೆ. ಇದು ಸಾಧಾರಣ ನಮ್ಮ ಜೀವನದಲ್ಲಿ ಸಿಗುವ ಅವಕಾಶವಲ್ಲ. ಇದೊಂದು ಸುದಿನ. ಇದು ನನಗೆ ಹೆಮ್ಮೆಯಾಗ್ತದೆ. ನಿಮ್ಮೆಲ್ಲರ ಸಹಕಾರದಿಂದ ನಾವು ಈ ಬ್ರಹ್ಮಕಲಶೋತ್ಸವವನ್ನು ಸಾಂಗವಾಗಿ ನೆರವೇರಿಸಿದ್ದೇವೆ. ಆ ಸಂತೋಷ ನಮಗೂ ಉಂಟು, ನಿಮಗೆಲ್ಲರಿಗೂ ಉಂಟು. ಈ ಬ್ರಹ್ಮಕಲಶೋತ್ಸವದಲ್ಲಿ ಕೆಲವು ವಿಶೇಷಗಳು ಅಂತ ನನಗೆ ಅನಿಸ್ತದೆ. 1941ರಲ್ಲಿ ಈ 41ರ ಇಸವಿಯವರೆಗೆ ಇಲ್ಲಿ ಒಂದು ಮುಳಿ ಮಾಡಿದ ದೇವಸ್ಥಾನ ಇತ್ತು, ಸದಾಶಿವನ ದೇವಸ್ಥಾನ. 41ರಲ್ಲಿ ನನ್ನ ಅಜ್ಜ ಸುಬ್ರಾಯ ಭಟ್ರು ಈ ಆಸ್ತಿಯನ್ನು ಖರೀದಿಸಿದರು. 7-8 ವರ್ಷ ಆದಮೇಲೆ 1948ರಲ್ಲಿ ಮುಳಿ ಮಾಡನ್ನು ತೆಗೆದು ಈಗಿರುವ ದೇವಸ್ಥಾನ, ಗರ್ಭಗುಡಿ, ನಮಸ್ಕಾರ ಮಂಟಪ, ಸುತ್ತ ಪೌಳಿ ಎಲ್ಲ ಕಟ್ಟಿ ದೇವಸ್ಥಾನ ಮಾಡಿದ್ದು 48ನೇ ಇಸವಿಯಲ್ಲಿ. ಮತ್ತು 60 ವರ್ಷ ಕಾಲ ಬ್ರಹ್ಮಕಲಶ ನಡೆಯಲಿಲ್ಲ. 2008ನೇ ಇಸವಿಯಲ್ಲಿ 2ನೇ ಬ್ರಹ್ಮಕಲಶ ಆಯಿತು. ಈಗ ಪುನಃ 17 ವರ್ಷ ಆದಮೇಲೆ 2023ರಲ್ಲಿ ಇಲ್ಲಿ ವಾರ್ಷಿಕೋತ್ಸವ ಆಯಿತು. ಆಗ ತಂತ್ರಿಯವರು ಹೇಳಿದರು, ಶಿವಲಿಂಗ ಅಲುಗಾಡ್ತಾ ಇದೆ, ನೀವು ಆದಷ್ಟು ಬೇಗ ಪುನರ್ ಪ್ರತಿಷ್ಠೆ ಮಾಡಬೇಕು ಅಂತೇಳಿ.
ಅದು ಮಾರ್ಚ್ 23ಕ್ಕೆ ವಾರ್ಷಿಕೋತ್ಸವ. ಏಪ್ರಿಲ್ 7ಕ್ಕೆ ನಾವು ಕುಂಟಾರು ರವೀಶ್ ತಂತ್ರಿಯವರಲ್ಲಿ ಹೋಗಿ ಏನು ಮಾಡಬೇಕು ಅಂತ ಕೇಳಿದೆವು. ಅವರು ಹೇಳಿದರು ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶ ಆಗಬೇಕು, ಆದರೆ ಅದಕ್ಕಿಂತ ಮೊದಲು ನೀವು ದೈವಜ್ಞರ ಮುಖಾಂತರ ಒಂದು ಫಸ್ಟ್ ಏಡ್ ಇಸಬೇಕು ಅಂತ ಹೇಳಿದರು. ಹಾಗೆ ನಾವು ರಾಘವೇಂದ್ರ ಉಪಾಧ್ಯಾಯರಲ್ಲಿ ಉಚ್ಚಿಲದಲ್ಲಿ ಇರೋದು ಮಹಾಲಕ್ಷ್ಮಿ ದೇವಸ್ಥಾನದ ಮುಖ್ಯ ಅರ್ಚಕರು. ಅವರನ್ನು ಮೊದಲು ನಾನು ಇಲ್ಲಿ ರಕ್ತೇಶ್ವರಿ ದೇವಸ್ಥಾನದ ಗುಡಿ ಪ್ರತಿಷ್ಠಾಪನೆ ಮಾಡುವಾಗ ಅವರ ಮುಖಾಂತರ ಮಾಡಿಸಿದ್ದೆ. ಹಾಗಾಗಿ ಅವರನ್ನು ಕರೆಸಿ ಇಲ್ಲಿ ಏಪ್ರಿಲ್ 20ಕ್ಕೆ ಪ್ರಶ್ನೆ ನಡೆಸಿದ್ದು, ತಾಂಬೂಲ ಪ್ರಶ್ನೆ ಒಂದು ದಿವಸ ಇಡೀ ಅದರಲ್ಲಿ ನಮ್ಮ ಕುಟುಂಬದವರೆಲ್ಲ ಭಾಗಿಯಾಗಿದ್ದರು. ಸಾಧಾರಣ ಜೀರ್ಣೋದ್ಧಾರ ಮಾಡಿ ನಾವು ಯಾವಾಗಲೂ ಡೇಟ್ ಫಿಕ್ಸ್ ಮಾಡೋದಿಲ್ಲ. ಪುನಃ ನಾವು ಡೇಟು ಇಮಿಡಿಯೇಟ್ ನಾವು ಡಿಸೈಡ್ ಮಾಡಿದೆವು. ಫೆಬ್ರವರಿ ಮೊದಲ ವಾರದಲ್ಲಿ ಇಲ್ಲಿ ನಾರಪಾಡಿಯಲ್ಲಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಇತ್ತು. ಹಾಗೆ ಈ ದಿವಸ ಸುದಿನವನ್ನು ನಾವು ಫಿಕ್ಸ್ ಮಾಡಿದೆವು. ನಮ್ಮ ಗೋಲ್ ಅದು ಫೆಬ್ರವರಿ 16ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ ಆಗಬೇಕು ಅಂತೇಳಿ. 6 ದಿವಸದ ಬ್ರಹ್ಮಕಲಶೋತ್ಸವ ಇವತ್ತು ಸಮಾಪ್ತಗೊಳ್ಳುತ್ತದೆ. ಇದರಲ್ಲಿ ಮುಖ್ಯವಾಗಿ ನನ್ನ ಮನೆಯವರೆಲ್ಲರ ಸಹಕಾರ, ಇನ್ಕ್ಲೂಡಿಂಗ್ ಲೇಡೀಸ್, ನನ್ನ ತಮ್ಮಂದಿರ ಹೆಂಡತಿಯರು, ಅವರಿಗೆಲ್ಲ ನಾನು ಪ್ರತ್ಯೇಕವಾಗಿ ಹೇಳಿದರೆ ಅದು 1 ಗಂಟೆ ಭಾಷಣ ಮಾಡಬೇಕಾಗ್ತದೆ. ಎಲ್ಲ ತಮ್ಮಂದಿರು, ಹಿರಿಯವರು, ಅಣ್ಣಂದಿರು, ಶಂಕರ ಭಟ್ರು, ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಊರಿನವರು, ನೀವೆಲ್ಲರೂ ತುಂಬ ಹೃದಯದಿಂದ ಸಹಕಾರ ಕೊಟ್ಟಿದ್ದೀರಿ. ಹಗಲು ರಾತ್ರಿ ಕೆಲಸ ಮಾಡಿದ್ದೀರಿ. ನಾನು ಕರೆದಾಗ ನನ್ನನ್ನು ಹೆಚ್ಚು ಶಾಮಣ್ಣ ಅಂತ ಕರೀದು. ಈಗ ರವೀಶ್ ಅಂತ ಶಾಮಣ್ಣ ಅಂತ ಕರೀತಾರೆ. ಶಾಮಣ್ಣರೇ ದಾಯಿ ತಗೊಂಡು ಅಂತ ಕೇಳ್ತಾರೆ. ರಾತ್ರಿ ಹಗಲು ಕೆಲಸ ಮಾಡಿದ್ವಿ, ಇದನ್ನು ಈ ಸ್ಥಿತಿಗೆ ತಂದಿದ್ದೇವೆ. ಇದರಲ್ಲಿ ಒಂದು ವಿಶೇಷ, ಮೊದಲು ಇಲ್ಲಿ ದೇವಸ್ಥಾನ ಬಂದವರಿಗೆ ಗೊತ್ತಿರ್ಬೋದು, ಈಗ ಚಿತ್ರಣವೇ ಬದಲಾಗಿದೆ. ಇಲ್ಲಿ ಗುಂಡಿ ಯಾರಿಗೂ ಇದು ಕನಸ ಅಂತ ಕಂಡಿತು. ಆ ಬಗ್ಗೆ ನಮಗೆ ಒಂದು ಕಲ್ಪನೆ ಇತ್ತು, ಈ ರೀತಿಯಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತೇಳಿ. ಅದಕ್ಕೆ ಸದಾಶಿವ ದೇವರ ಪೂರ್ಣ ಅನುಗ್ರಹ ಉಂಟು ಅಂತೇಳಿ ನನಗೆ ನಂಬಿಕೆ. ಯಾಕೆ ಅಂತ ಹೇಳಿದರೆ, ನಾಳೆ ಏನು ಮಾಡೋದು ಅಂತ ಹೇಳುವಾಗ ಒಂದು ಪ್ರಾಬ್ಲಮ್ ಬರುವಾಗ ಅದಕ್ಕೆ ಸದಾಶಿವ ದೇವರು ಅದಕ್ಕೆ ಸೊಲ್ಯೂಷನು ಕೊಡ್ತಾ ಇದ್ದಾರೆ. ಹಾಗೆ ಏನೂ ತೊಂದರೆ ಇಲ್ಲದೆ ಈ ಬ್ರಹ್ಮಕಲಶೋತ್ಸವ ಆಗಿದೆ. ಹಾಗಾಗಿ ನಾನು ತುಂಬ ಸಂತೋಷದಲ್ಲಿದ್ದೇನೆ. ಇವತ್ತು ಇನ್ನು ಸ್ವಾಗತ ಭಾಷಣಕ್ಕೆ ಹೊರಡ್ತೇನೆ. ನಾವು ಪ್ರಶ್ನೆಯಲ್ಲಿ ಇಟ್ಟ ಪ್ರಕಾರ ರಾಘವೇಶ್ವರ ಸ್ವಾಮೀಜಿಯವರ ಪಾದಪೂಜೆ ಮಾಡಿ ಅವರನ್ನು ಇಲ್ಲಿಗೆ ಆಮಂತ್ರಿಸಿ ಅವರ ಒಂದು ಅನುಗ್ರಹ ಪಡೆಯಬೇಕು ಅಂತೇಳಿ ಆಯಿತು. ಹಾಗಾಗಿ ನಾವು ಮನೆಯವರೆಲ್ಲರೂ ಅದು ಅಪರೂಪವಾಗಿ ಗೋಕರ್ಣ ಮಠಕ್ಕೆ ಹೋಗಿ ಅಲ್ಲಿ ಅವರನ್ನು ನಾವು ಅವರಿಗೆ ಭಾರಿ ಖುಷಿ ಆಯಿತು. ನೀವು ಇಷ್ಟು ಜನ ಬಂದಿದ್ದೀರ ಅಂತೇಳಿ ನಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು. ಅವರಿಗೆ ತಿರಸ್ಕರಿಸಿಕೆ ಆಗಲಿಲ್ಲ, ನಮ್ಮ ಕೇಳಿಕೆಯನ್ನು ಒಪ್ಪಿಕೊಂಡರು. ಹಾಗಾಗಿ ಅವರು ಈ ದಿವಸ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ಸಾಷ್ಟಾಂಗಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಎರಡನೇದಾಗಿ ರವೀಶ್ ತಂತ್ರಿಯವರಿಗೆ ಮೊದಲು ನಾನು ಅಷ್ಟು ಆತ್ಮೀಯತೆ ಇರಲಿಲ್ಲ. ಇಲ್ಲಿ ಪ್ರತಿ ವರ್ಷವೂ ಅವರ ಗ್ರೂಪಿನವರು ಬಂದು ಇಲ್ಲಿ ವರ್ಷಾವಧಿ ಪೂಜೆ ಮಾಡ್ತಾಯಿದ್ರು. ಇಲ್ಲಿ ದೇವಸ್ಥಾನಕ್ಕೆ ಬೆಳ್ಳಿಯ ಮುಖವಾಡ ಒಂದು ಸಮರ್ಪಣೆ ಮಾಡುವಾಗ ನಾನು ಹೇಳಿದೆ, ರವೀಶ್ ತಂತ್ರಿಯವರೇ ನೀವೇ ಬರಬೇಕು ಅಂತೇಳಿ. ಹಾಗೆ ಆಗ ಬಂದಿದ್ದರು. ಮತ್ತು ಈ ಬ್ರಹ್ಮಕಲಶೋತ್ಸವಕ್ಕೆ ನಾನು ಮಾಡಿದ್ದು ಅಂತ ಹೇಳೋದಿಲ್ಲ, ನನ್ನ ಹತ್ರ ಸದಾಶಿವ ದೇವರು ಮಾಡಿಸಿದ್ದು. ಒಂದು ನಾನು ನಿಮಿತ್ತ ಮಾತ್ರ, ನೀವೆಲ್ಲರೂ ಕರ್ತೃಗಳು. ಅವರಲ್ಲಿ ಹೋಗಿ ಕೇಳುವಾಗ ಹಾಗೆ ಸಂಬಂಧ ಬಿಟ್ಟಿದ್ರು. ಶಾಮಣ್ಣ ಅಂತಲೇ ಈಗ ಅವರು ಕರೀತು. ಅವರು ನನಗೆ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್. ನಾವು ಈ ಕಾರ್ಯಕ್ಕೆ ಇಡುವಾಗ ನಮಗೆ ಹಲವಾರು ಸಂಶಯ ಪ್ರಾಬ್ಲಮಲ್ಲಿ ಬರುವಾಗ ರವೀಶಣ್ಣ ಇಂಥದ್ದಾಗಿದೆ, ಏನು ಮಾಡಬೇಕು ಅಂತೇಳಿ ಅವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಶಾಮಣ್ಣ ನೀವು ಮುಂದುವರಿಸಿ, ನಿಮಗೆ ಯಾವುದು ಸರಿ ಕಾಣ್ತದೆ ಅದನ್ನು ಮಾಡಿ ಅಂತೇಳಿ ಹೇಳಿದರು. ಹಾಗೆ ನಮ್ಮ ಬೆನ್ನೆಲುಬಾಗಿ ನಿಂತು ಅವರ ಇಡೀ ತಂಡ, ನಾವೀಗೊಂದು ಸ್ವಂತ ಮನೆಯವರಾಗಿದ್ದೇವೆ. ಹಾಗೆ ಅವರು ಎಲ್ಲ ಬಂದು ತುಂಬ ಕಷ್ಟಪಟ್ಟು ಇದನ್ನು ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ಸ್ವಾಗತ ವಹಿಸುತ್ತೇನೆ. ಮೂರನೇದಾಗಿ ರಾಘವೇಂದ್ರ ಉಪಾಧ್ಯಾಯರು
ಅವರು ನನಗೆ ಸಾಧಾರಣ 20 ವರ್ಷದಿಂದ ಮೊದಲು ಪರಿಚಯ. ಇಲ್ಲಿ ಇದು ನನ್ನ 2ನೇ ಪುಣ್ಯ ಕಾರ್ಯ. ಮೊದಲು ರಕ್ತವಿಷೇರಿಯ ಭೂತಸ್ಥಾನ ಇಲ್ಲಿ ಸ್ಥಾಪಿಸಿ ಆಗ ನನಗೆ ಹೆಚ್ಚಿನ ಅಭ್ಯಾಸವೂ ಇದು ಅನುಭವವೂ ಇರಲಿಲ್ಲ, ಹಣವೂ ಇರಲಿಲ್ಲ. ರಾಘವೇಂದ್ರ ಉಪಾಧ್ಯಾಯರು ಎಷ್ಟು ಕಮ್ಮಿ ಅಂತ ನನಗೆ ಹೇಳಲಿಕ್ಕಾಗೋದು. ಅದರಲ್ಲಿ 3 ದಿವಸ ಬಂದು ಅಲ್ಲಿ ಸ್ಥಾಪನೆ ಮಾಡಿ ಆಗ ಈ ದೇವಸ್ಥಾನಕ್ಕೂ ಬಂದಿದ್ದರು ಅವರು. ಇಲ್ಲಿಗೂ ಮಂತ್ರಾಕ್ಷತೆಗೆ ಆದಷ್ಟು ಬೇಗ ಬ್ರಹ್ಮಕಲಶ ಆಗಲಿ ಅಂತ ಹೇಳಿದರು. ನಾವು ಏಪ್ರಿಲ್ 7ನೇ ತಾರೀಕು ರವೀಶ್ ತಂತ್ರಿಯವರನ್ನು ಕಂಡು ಏಪ್ರಿಲ್ 20ಕ್ಕೆ ಅಂತ ಕಾಣ್ತದೆ ಅವರು ಇಲ್ಲಿ ಬಂದು ತಾಂಬೂಲ ಪ್ರಶ್ನೆಯನ್ನು ಇಟ್ಟರು. ಹೆಚ್ಚಿನ ದೊಡ್ಡ ಪರಿಹಾರ ಇಲ್ಲ, ಕೆಲವೆಲ್ಲ ಪರಿಹಾರ ಆಯಿತು. ಅದನ್ನೆಲ್ಲವನ್ನು ನಮಗೆ ತಿಳಿದ ಮಟ್ಟಿಗೆ ಅದನ್ನೆಲ್ಲ ನಾವು ತೀರಿಸಿದ್ದೇವೆ. ಅವರ ಸಹಕಾರ ತುಂಬ ಕೊಟ್ಟಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ನನ್ನ ಮಿಸೆಸ್ಸು ಆಗಾಗ ಅವರಿಗೆ ಉಪದ್ರ ಕೊಡ್ತಾ ಇದ್ದರು. ಅವರು ಬಾಂಬೆಯಲ್ಲಿ ತುಂಬ ಬಿಸಿ ಜನ ಅವರು ಪ್ರಶ್ನೆ ಇಡುವುದಲ್ಲಿ. ನನ್ನ ಮಿಸೆಸ್ಸು ಉಪಾಧ್ಯಾಯ ನಮಗೆ ಇಂಥದ್ದಾಗ್ತದೆ ಅಂತ ಹೇಳುವಾಗ ಅವರು ನಮಗೆ ಹುರಿದುಂಬಿಸಿ ನಮ್ಮನ್ನು ಇಲ್ಲಿವರೆಗೆ ತಲುಪಿಸಿದ್ದಾರೆ. ಇನ್ನೂ ಈಗಲೂ ಅವರು ನಮ್ಮ ಬೆನ್ನೆಲುಬಾಗಿದ್ದಾರೆ. ಅವರಿಗೆ ಅವರ ಕುಟುಂಬ ಸಮೇತ ಆಗಿ ಬಂದಿದ್ದಾರೆ. ನಿಮಗೆ ನಾವು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇವೆ. 3ನೇದಾಗಿ ಕೆ ಎನ್ ಭಟ್ರು ನನ್ನ ಹಳೆಯ ದೋಸ್ತಿ ಅಂತ ಹೇಳ್ಬೋದು. ರಕ್ತೇಶ್ವರಿಗೂ ಅವರೇ ನಮ್ಮ ವಾಸ್ತುತಜ್ಞ. ನನ್ನ ಮನೆ ಒಂದು ಗೆಸ್ಟ್ ಹೌಸ್ ಕಟ್ಟಿದೆ, ಅದಕ್ಕೂ ಅವರು ವಾಸ್ತುತಜ್ಞ. ಈ ಸಲ ಅವರು ನನಗೆ ಅವರ ಸಂಬಂಧಿ ಸುಬ್ರಹ್ಮಣ್ಯ ಭಟ್ ಜ್ಯೋತಿಷ್ಯರು, ಅವರು ಬೆಂಗಳೂರಿನಲ್ಲಿದ್ದಾರೆ. ಅವರ ಭಾವಯ್ಯವರು. ಹಾಗಾಗಿ ಸುಬ್ರಹ್ಮಣ್ಯ ಭಟ್ರು ಅನಾನುಕೂಲ ಇದ್ದ ಕಾರಣ ಅವರು ಬರಲಿಲ್ಲ. ಅವರ ಬದಲು ಇವರನ್ನು ನಾವು ಕೇಳಿಕೊಂಡು ಅವರು ಆಗಾಗ ದೇವಸ್ಥಾನಕ್ಕೆ ಬಂದು ಹಲವಾರು ಸಲಹೆ ಸೂಚನೆಗಳನ್ನು ಕೊಟ್ಟು ವಾಸ್ತು ರೂಪದಲ್ಲಿ ಈ ನವೀಕರಣವನ್ನು ಮಾಡಿದ್ದೇನೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ವಸಂತ ಪೈ ಅವರು ಹಾಗೆ ನಾನು ಹೆಚ್ಚಾಗಿ ಬೆಂಗಳೂರಿನಲ್ಲಿರುವ ಕಾರಣ ಇವ್ರನ್ನವ್ರನ್ನು ಹೆಚ್ಚಿನ ಪರಿಚಯ ಇಲ್ಲ. ವಸಂತ ಪೈ ಅವರನ್ನು ಹೆಸರು ಕೇಳಿದ್ದೇನೆ. ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಸುತ್ತಮುತ್ತಲಿನ ಧಾರ್ಮಿಕ ಧುರೀಣರು, ಕೊಡುಗೈ ದಾನಿಗಳು. ಹಾಗೆ ನಾವು ತಮ್ಮಂದರ ಜೊತೆ ಹೋಗಿ ಅವ್ರ ಹತ್ರ ಒಂದು ದಿವಸ ಕೇಳಿದೆವು, ಸ್ವಾಮಿ ನೀವು ಬರಬೇಕು. ಅವರು ದೊಡ್ಡ ವಾಗ್ಮಿ. ಅವರು ಗಂಟೆಗಟ್ಟಲೆ ಮಾತಾಡಲಿಕ್ಕೆ ಅವರು ತಯಾರಿದ್ದಾರೆ. ಅವರು ನನಗೆ ಅವರೊಂದು ಹೇಳಿದ ಮಾತು ಈಗಳೊಂದು ನೆನಪಿರ್ತದೆ. ಬ್ರಹ್ಮಕಲಶ ಯಾಕೆಂದರೆ ದೇವರು ನನಗೆ ಬ್ರಹ್ಮಕಲಶ ಅಂತ ಮಾಡಿ ಅಂತ ಹೇಳೋದಿಲ್ಲ. ಅದು ಬಲ್ಬಿದ್ದಾಗೆ. ಬಲ್ಬಿನಲ್ಲಿ ಸಮಯ ಹೋದಾಗೆ ಧೂಳು ಕೂತು ಅದು ಸ್ವಲ್ಪ ಮಸುಕಾಗ್ತದೆ. ನಾವು ಧೂಳನ್ನು ಹೊರತಿದ್ರೆ ಪುನಃ ಬ್ರೈಟ್ ಆಗ್ತದೆ. ಹಾಗೆ ಅವರು ಹೇಳಿದ್ದು ಬ್ರಹ್ಮಕಲಶ ಮಾಡಿ ಅಂತ ದೇವರು ಕೇಳೋದಿಲ್ಲ. 12 ವರ್ಷಕ್ಕೊಂದ್ಸಲ ಬ್ರಹ್ಮಕಲಶ ಆದರೆ ಆ ಧೂಳನ್ನೆಲ್ಲ ಸವರಿಸಿ ಪುನಃ ಪ್ರಾಜ್ವಲ್ಯಮಾನವಾಗಿ ಉರಿತದೆ. ಹಾಗೆ ಹೇಳಿದ್ದು ನನಗೆ ಭಾರಿ ನೆನಪುಂಟು. ಹಾಗೆ ಅವರನ್ನು ಈ ಸಭೆಗೆ ನಾನು ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ನು ನನ್ನ ಹಿರಿಯವರು ಡಾಕ್ಟರ್ ಸುಬ್ರಾಯ ಭಟ್ರು ಈ ಬ್ರಹ್ಮಕಲಶೋತ್ಸವದ ನೇತೃತ್ವವನ್ನು ನಿಜವಾಗಿಯೂ ಅವರು ವಹಿಸಬೇಕಿತ್ತು. ಅಂದರೆ ನಮ್ಮ ಕುಟುಂಬದ ಅತ್ಯಂತ ಹಿರಿಯರು. ಪ್ರಾಯದ ಕಾರಣ ಅವರು ನೀನೇ ಮಾಡು ಅಂತ ಹೇಳಿದರು. ಹಾಗಾಗಿ ನಾನು ಮಾಡಲಿಕ್ಕೆ ಇಲ್ಲಿ ಮಾಡಿದೆ. ಅಂದರೆ ಈ ದೇವಸ್ಥಾನದ ಪೂಜೆ ಇದು ನಮ್ಮ ಕುಟುಂಬದ ಪರ್ಯಾಯವಾಗಿ ಬರ್ತದೆ. ಒಂದೊಂದು ವರ್ಷ ಒಬ್ಬೊಬ್ಬರು ಅವರವರ ಪಾರುಪಟ್ಟಿ ಪ್ರಕಾರ. ನನಗೆ 12 ವರ್ಷಕ್ಕೊಂದ್ಸಲ ಬರೋದು, ಕೆಲವರಿಗೆ 3 ವರ್ಷಕ್ಕೊಂದ್ಸಲ ಬರ್ತದೆ, ಕೆಲವರಿಗೆ 6 ವರ್ಷಕ್ಕೊಂದ್ಸಲ ಬರ್ತದೆ. ಈ ವರ್ಷ ನಾನು ಆಡಳಿತ ಮುಕ್ತೇಶ್ವರ, ಈ ತಂತ್ರಿಗಳು ಹೇಳಿದರು ಬ್ರಹ್ಮಕಲಶ ಆಗಬೇಕು ಅಂತೇಳಿ. ಹಾಗೆ ನಾನು ಮುಂದೆ ಬರಲಿಕ್ಕೆ ಕಾರಣ ಅದು ದೈವ ಇಚ್ಛೆ. ಅಣ್ಣನನ್ನು ಅವರ ಫುಲ್ಲು ಫ್ಯಾಮಿಲಿಯವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸಾಕಷ್ಟು ಉದಾರ ದೇಣಿಗೆಯನ್ನು ನೀಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತಿಸುತ್ತೇನೆ. ಇನ್ನು ನಿಮ್ಮೆಲ್ಲರಿಗೂ, ನೀವು ನಮ್ಮ ಜನ, ಮುಖ್ಯವಾಗಿ ಕೆಲವಾರು ಸಂಘ ಸಂಸ್ಥೆಗಳಿದೆ. ನಮ್ಮ ಬ್ರಹ್ಮಕಲಶದ ಇನ್ನೊಂದು ವಿಶೇಷ ಅಂದರೆ ನಾವು ಸಂಕಲ್ಪ ಮಾಡಿ 8ನೇ ತಿಂಗಳಿನಲ್ಲಿ ಬ್ರಹ್ಮಕಲಶ ಆಗಿದೆ. ನನಗೆ ಗೊತ್ತಿದ್ದಾಗೆ ಇದು ಭಾರಿ ಅಪರೂಪ.
2 ವರ್ಷ 3 ವರ್ಷ ತಗೊಳ್ತದೆ. ನಾವು ಸಂಕಲ್ಪ ಮಾಡಿ ಇದರಲ್ಲಿ ಇಲ್ಲಿ ಬ್ರಹ್ಮಕಲಶ ಆಗುವ ಹಾಗೆ ಸದಾಶಿವ ದೇವರು ನೋಡಿಕೊಂಡಿದ್ದಾನೆ. ಇನ್ನೊಂದು ವಿಶೇಷ ಅಂದರೆ ಶಿವಾರ್ಪಣ ಅಂತ. ನಾವು ಯಾವುದೇ ಸೇವೆಯನ್ನು ಶಿವನಿಗೆ ಅರ್ಪಿಸುವುದು ಅಂತೇಳಿ ನನ್ನ ತಮ್ಮಂದಿರೆಲ್ಲ ಸಲಹೆ ಕೊಟ್ಟರು. ಅದು ಒಂದು ಒಳ್ಳೆಯ ಸಲಹೆ. ಜಪಲಿಪಿ ಯಜ್ಞ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ ಓಂ ನಮ ಶಿವಾಯ ಅಂತೇಳಿ ಬರೆದ್ರೆ ಮನಸ್ಸಿನಲ್ಲಿಯೂ ಕೈಯಲ್ಲಿಯೂ ಎರಡು ಸದಾಶಿವನ ಶಿವನ ಜಪ ಆಗ್ತದೆ, ಅದರ ಪುಣ್ಯ ಸಿಗ್ತದೆ ಅಂತೇಳಿ ಹೇಳಿದರು. ಮತ್ತು ಇನ್ನು ಹಲವಾರು ಈಗ ಪ್ರಾರ್ಥನೆಯಲ್ಲಿ ಹೇಳಿದ ಹಾಗೆ ಹಲವಾರು ಶಿವಾರ್ಪಣ ಸೇವೆ ಆಗಿದೆ. ಇಲ್ಲಿ ಕಾರ್ಯಕರ್ತರು ಹಾಗೆ ಶಿವಾರ್ಪಣ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ದೇವಸ್ಥಾನವನ್ನು ಈ ರೀತಿಯಲ್ಲಿ ಇವತ್ತು ತಂದಲ್ಲಿ ನಿಲ್ಲಿಸಿದ್ದಾರೆ. ಅವರೆಲ್ಲರಿಗೂ ನಾನು ಆದರದಿಂದ ಸ್ವಾಗತಿಸುತ್ತೇನೆ. ಇನ್ನು ಪತ್ರಕರ್ತರು, ಈ ದೇವಸ್ಥಾನವು ಮೊದಲು ಅಷ್ಟೊಂದು ಪ್ರಚಲಿತದಲ್ಲಿ ಇರಲಿಲ್ಲ. ಹಲಸಿನ ಹಣ್ಣಿನ ಹಬ್ಬ ಸೇವೆ ವರ್ಷವಾದಿ ನಾವು ಮಾಡ್ತೇವೆ. ಅದಕ್ಕೆ ಪತ್ರಕರ್ತರು ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಅದಕ್ಕೆ ನಂತರ ಪ್ರತಿ ವರ್ಷವೂ ಈಗ ಹಲಸಿನ ಹಣ್ಣಿನ ಹಬ್ಬ ಸೇವೆ ತುಂಬ ಪಾಪ್ಯುಲರ್ ಆಗಿದೆ. ಈ ಬ್ರಹ್ಮಕಲಶೋತ್ಸವಕ್ಕೆ ನಾವು ನಿಶ್ಚಯ ಮಾಡಿದ ಕಾರಣ ಶಿವಾರ್ಪಣ, ಪ್ರತಿಯೊಂದು ಶಿವಾರ್ಪಣ ಸೇವೆಗೂ ಪತ್ರಕರ್ತರು ಆದಷ್ಟು ಪ್ರಚಾರಪಡಿಸಿ ಈ ನಿಮ್ಮೆಲ್ಲರನ್ನು ಸಂಪರ್ಕಿಸಲು ಅವರಿಗೆ ಪ್ರಯತ್ನಿಸಿದ್ದಾರೆ. ಅವರೆಲ್ಲರಿಗೂ ನಾನು ಆದರದ ಸ್ವಾಗತ ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಿದಂತಹ ನಿಮಗೂ ಕೂಡ ಸ್ವಾಗತ. ಮುಂದಕ್ಕೆ ಫಲ ಸಮರ್ಪಣೆ. ವೈ ಶಾಂಭಟ್ ಹಾಗೂ ಉಷಾ ಶಾಂಭಟ್ ದಂಪತಿಗಳು ಫಲ ಸಮರ್ಪಣೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮೊದಲಿಗೆ ಕ್ಷೇತ್ರದ ತಂತ್ರಿವರ್ಯರಾದಂತಹ ಬ್ರಹ್ಮಶ್ರೀ ರವೀಶ ತಂತ್ರಿ ಕುಂಟಾರು ಇವರಿಗೆ ಫಲ ಸಮರ್ಪಣೆಯನ್ನಿತ್ತು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ರಾಘವೇಂದ್ರ ಉಪಾಧ್ಯಾಯ ಪ್ರಧಾನ ಅರ್ಚಕರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ ಇವರಿಗೂ ಕೂಡ ಫಲ ಸಮರ್ಪಣೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನು ವೇದಿಕೆಯಲ್ಲಿರುವಂತಹ ಅತಿಥಿಗಳಿಗೆ ಗೌರವಾರ್ಪಣೆ. ಶ್ರೀ KN ಭಟ್ ಬೆಳ್ಳಿಗೆ ವಾಸ್ತು ತಜ್ಞರು, ಇವರನ್ನು ಗೌರವಿಸಬೇಕು ಅಂತ ಶಾಂಭಟ್ ಹಾಗೂ ಉಷಾ ಶಾಂಭಟ್ ದಂಪತಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಖ್ಯಾತ ಉದ್ಯಮಿ ವಸಂತ ಪೈ ಇವರನ್ನು ಕೂಡ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಶ್ರೀ ಬಾಲಕೃಷ್ಣ KK ಕುಂಡಾಪು ಅವರ ಜನಪ್ರಿಯ ಹೆಸರು ಲೋಕೇಶ ಕಡಂಬಳ್ತಾಯರು ಅಂತ ನಾವೆಲ್ಲ ಪ್ರೀತಿಯಿಂದ ಕರೆಯುವಂಥ ಹೆಸರು. ಇವರನ್ನು ಈ ದಿವಸ ಶ್ರೀ ಗುರುಗಳು ಅವರಿಗೆ ಒಂದು ಶಿವಾನುಗ್ರಹವನ್ನು ಮಾಡಬೇಕು ಅಂತ ನಾವು ಪ್ರಾರ್ಥಿಸುತ್ತೇವೆ. ಬಾಲಕೃಷ್ಣ KK ಅವರು ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಸಂಘ ಏತರ್ಕ ಇದರ ಅಧ್ಯಕ್ಷರು ಮಾತ್ರವಲ್ಲ, ಬ್ರಹ್ಮಕಲಶೋತ್ಸವ ಸಮಿತಿಯ ಜೊತೆ ಕಾರ್ಯದರ್ಶಿಗಳು ಹೌದು. ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿವೆ. ಮುಖ್ಯವಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಸಂಘ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಿಂಹ ಪಾಲನ್ನು ಹೊಂದಿದೆ. ಮಾತ್ರ ಅಲ್ಲ, ಈ ಸಾಂಕೇತಿಕವಾದ ಶಿವಾನುಗ್ರಹ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿಯೂ ಶ್ರೀ ಬಾಲಕೃಷ್ಣ KK ಅವರು ಸ್ವೀಕರಿಸ್ತಾರೆ ಎನ್ನುವುದನ್ನು ನಾನಿಲ್ಲಿ ಸಾರಿ ಹೇಳ ಬಯಸುತ್ತಿದ್ದೇನೆ. ಇನ್ನು ಒಂದು ವಿಶಿಷ್ಟವಾದ ಶಿವಾನುಗ್ರಹವನ್ನು ಮಾಡಬೇಕು ಅಂತ ಪರಮ ಪೂಜ್ಯರಲ್ಲಿ ಪ್ರಾರ್ಥಿಸುತ್ತೇನೆ. ಇದು ಸದಾಶಿವ ಕ್ಷೇತ್ರ. ಸದಾ ಶಿವ ಎನ್ನುವಂತಹ ಒಬ್ಬರು ಭಕ್ತರು ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ಊರಿನವರು.
82 ವರ್ಷದ ಹರೆಯದವರು ಸದಾ ಶಿವ ಸದಾ ಶಿವ ಶಿವ ಎನ್ನುತ್ತಾ ಪ್ರತಿ ದಿವಸ ಬೆಳಿಗ್ಗೆ ಕಳೆದ 4-5 ದಶಕಗಳಿಂದ ಬೆಳಿಗ್ಗೆ ಎದ್ದ ತಕ್ಷಣ ಶಿವನ ಪಾದದಲ್ಲಿ ಹೂಗಳನ್ನು ಇಟ್ಟು, ಆಮೇಲೆ ಅಶ್ವತ್ಥ ವೃಕ್ಷ ಇದೆ ಇಲ್ಲಿ, ಅಲ್ಲಿ ಒಂದು ಹೂವು ಇಡ್ತಾರೆ. ಮಾತ್ರ ಅಲ್ಲ, ನಾಗನ ಸನ್ನಿಧಿಯಲ್ಲಿ ಹೂವು ಇಡ್ತಾರೆ. ಇದನ್ನು ನಿಷ್ಕಲ್ಮಶ ಮನಸ್ಸಿಂದ ನಿರಾತಂಕವಾಗಿ ಅನೇಕ ವರ್ಷಗಳಿಂದ ಮಾಡುತ್ತಾ ಇರುವ ಸದಾ ಶಿವ ಎನ್ನುವ ಶ್ರೀ ಕೊಗ್ಗುಮೂಲ್ಯ ಕುಂಡಾಪು ಅವರು ವೇದಿಕೆಗೆ ಬರಬೇಕು, ಅವರನ್ನು ಅನುಗ್ರಹಿಸಬೇಕು. ಅವರು ಒಂದು ನಮ್ಮ ನಾಡಿಗೆ ಆ ಶಿವ ಸನ್ನಿಧಾನದ ಒಂದು ಒಳ್ಳೆಯ ಮಾದರಿ. ಈ ಸುಸಂದರ್ಭದಲ್ಲಿ ಅವರನ್ನು ಪರಮ ಪೂಜ್ಯರು ಅನುಗ್ರಹಿಸಬೇಕು ಅಂತ ನಾನು ಪ್ರಾರ್ಥಿಸುತ್ತೇನೆ. ಜೊತೆಗೆ ಇನ್ನೊಬ್ಬರು ಪಾತ್ರ ಬಾಕಿದ್ದಾರೆ. ಇವರು ವಿಶಿಷ್ಟವಾದಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಶಿವ ಪಂಚಾಕ್ಷರಿ ಜಪಲಿಪಿ ಯಜ್ಞ ಕೊಗ್ಗುಮೂಲ್ಯರು ಬರ್ತಾ ಇದ್ದಾರೆ. ಅವರ ಹರೆಯ 82 ಆದರೂ ಪ್ರತಿನಿತ್ಯ ನಮ್ಮ ಯಾವುದೇ ಸ್ವಯಂ ಸೇವೆಯ ಒಂದು ಕರಸೇವೆಯ ಸಂದರ್ಭ ಇರ್ಬೋದು, ಅವರು ಸುಮ್ಮನೆ ಕುಳಿತವರೇ ಅಲ್ಲ, ಕೆಲಸ ಮಾಡ್ತಾ ಸದಾ ಶಿವನ ಆ ಸೇವೆಯ ಒಂದು ಅವರ ದೃಷ್ಟಿಕೋನ, ಅವರ ಮನೋಭಾವ ನಮಗೆಲ್ಲ ಆದರಣೀಯ. ಇನ್ನು ಶಿವಪಂಚಾಕ್ಷರಿ ಜಪಲಿಪಿ ಯಜ್ಞದ ಒಂದು ನೂತನ ದಾಖಲೆ ನಮ್ಮ ಮಟ್ಟಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಶಿವಾರ್ಪಣಂ ಯೋಜನೆ ಅನ್ವಯ ಆರಂಭಿಸಿದ್ದು. ಸುಮಾರು 2,000 ಜಪಲಿಪಿ ಯಜ್ಞದ ಪುಸ್ತಕಗಳನ್ನು ಮುದ್ರಣ ಮಾಡಿದ್ದೇವೆ. 1,000 ಮಾಡಿದ ಮೇಲೆ ಮತ್ತೆ ಬೇಡಿಕೆ ಬಂತು. ಆದರೆ ಓರ್ವ ವ್ಯಕ್ತಿ, ಅವರು ಶ್ರೀ ಬಾಲಚಂದ್ರ ಭಟ್ ಸಜ್ಜಂಗದ್ದೆಯವರು 40 ಪುಸ್ತಕಗಳನ್ನು ಬರೆದಿದ್ದಾರೆ. 84,480 ಬಾರಿ ಶಿವಪಂಚಾಕ್ಷರಿ ಜಪಲಿಪಿ ಮಾಡಿದರೆ 84,480 ಸರ್ತಿ ಜಪವನ್ನು ಮಾಡಿದ್ದಾರೆ. ಇದು ಒಂದು ಓರ್ವ ವ್ಯಕ್ತಿ ಶಿವಪಂಚಾಕ್ಷರಿ ಜಪಲಿಪಿ ಯಜ್ಞವನ್ನು ಬರೆದಲ್ಲಿ ನಮ್ಮ ಪಾಲಿನ ಒಂದು ದಾಖಲೆ. ಬಹುಶಃ ಇನ್ನಷ್ಟು ದಾಖಲೆಯನ್ನು ಮಾಡುವವರಿಗೆ ಇದೊಂದು ಪ್ರೇರಣೆ. ಮಾತ್ರ ಅಲ್ಲ, ಅವರು ಕ್ಯಾಂಪ್ಕೋದ ನಿವೃತ್ತ ಸಿಬ್ಬಂದಿ, ನಮ್ಮ ಊರಿನ ಪಕ್ಕದವರು, ಪುತ್ತೂರು ಮತ್ತು ನಮ್ಮ ಊರಿನ ನಡುವೆ ಓಡಾಡ್ತಾ ಇರುವಂತಹ ಪರಮೋಚ್ಚ ಶಿವಭಕ್ತರವರು. ಇನ್ನು ಮುಂದಕ್ಕೆ ಸಭಿಕರನ್ನುದ್ದೇಶಿಸಿ ಬ್ರಹ್ಮಶ್ರೀ ರವೀಶತಂತ್ರಿ ಕುಂಟಾರು ಕ್ಷೇತ್ರದ ತಂತ್ರಿವರ್ಯರು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆರಾಧ್ಯಮೂರ್ತಿ ಶ್ರೀ ಸದಾಶಿವದೇವರ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಪರಂಪರೆಯ ಶ್ರೀ 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 ರಾಘವೇಶ್ವರ ಭಾರತಿ ಶ್ರೀಪಾದಂಗಳವರ ಪದಕಮಲಗಳಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಭಗವದ್ಭಕ್ತ ಬಂಧು ಭಗಿನಿಯರೇ, ಈಗ ತಾನೇ ಶ್ರೀ ಕ್ಷೇತ್ರದಲ್ಲಿ ನಡೆದಂಥ ಕಾರ್ಯಗಳ ಬಗ್ಗೆ ಸವಿವರವಾಗಿ ಹೇಳಿದರು. ಹಲವಾರು ವರ್ಷಗಳ ನಂತರ 2008ರಲ್ಲಿ ಶ್ರೀ ಕ್ಷೇತ್ರದಲ್ಲಿ ಒಂದು ಬ್ರಹ್ಮಕಲಶ ನಡೆದಿದೆ ಅಂತ, ನಂತರ 17 ವರ್ಷ ಬಿಟ್ಟು ಈಗ ನಡೀತಾ ಇದೆ ಅಂತ. ಒಂದು ವೇಳೆ ಸುಮಾರು 30 ವರ್ಷಗಳಿಂದ ನಾನು ನನ್ನ ವೃತ್ತಿ ಜೀವನದಲ್ಲಿ ಇದ್ದೇನೆ. ಆದರೆ ಕಣ್ಣನೀರು ಹಾಕಿಕೊಂಡು ದೇವರ ಸೇವೆ ಮಾಡಿದ್ದು ಏತಡ್ಕದಲ್ಲಿ 2008ರ ಬ್ರಹ್ಮಕಲಶದಲ್ಲಿ. ಕಾರಣ,
ಹೆಚ್ಚಿನ ಅಂಶ ಮಾರ್ಚ್ ತಿಂಗಳಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿದಂಥ ಮಳೆ. ಪಾಪ ಇಲ್ಲಿಯವರೆಲ್ಲರೂ ಒದ್ದಾಡ್ತಾ ಇದ್ದರು. ಎಷ್ಟು ಒದ್ದಾಡಿದರೂ ಕೂಡ ಆ ಮಳೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಆಯಿತು. ಅಂತೂ ನಾವು ಕರ್ತವ್ಯವನ್ನು ಮಾಡಲೇಬೇಕು. ಬ್ರಹ್ಮಕಲಶ ಪ್ರಾರಂಭ ಆದ ನಂತರ ಅದನ್ನು ಮಧ್ಯದಲ್ಲಿ ನಿಲ್ಲಿಸುವ ಹಾಗೆ ಇಲ್ಲ, ಆ ಒದ್ದಾಟದಲ್ಲಿ ಮಾಡಿದ್ದು. ಆದರೆ ಒಂದು ವೇಳೆ ಆ ನೋವಿಗೆ ಮುಕ್ತಿ ಸಿಕ್ಕಿದ್ದು ಈ 2025 ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ಅತ್ಯಂತ ವ್ಯವಸ್ಥಿತವಾಗಿ ಇಲ್ಲಿ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ನೆರವೇರಿದೆ. ಯಾವತ್ತೂ ಕೂಡ ಒಂದು ದೇವರ ಅನುಗ್ರಹ, ಆದರೆ ದೇವರಲ್ಲಿಗೆ ನಮ್ಮನ್ನು ತಲುಪಿಸಲಿಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು ಒದಗಿಸಿಕೊಡೋದು ಯಾವತ್ತೂ ಕೂಡ ಗುರುಗಳು ಎಂಬುದು ನಮ್ಮ ಸಂಕಲ್ಪ. ಆದ ಕಾರಣ ನಮ್ಮ ಹಿರಿಯರು ಹೇಳಿದರು, ಜೀವನದಲ್ಲಿ ಗುರಿ ಇರಬೇಕು, ಗುರಿ ಇದ್ದರೆ ಸಾಲದು, ಆ ಗುರಿಯನ್ನು ಸೇರಬೇಕು ಅಂತಾದರೆ ಜೊತೆಯಲ್ಲಿ ಗುರು ಇರಬೇಕು ಅಂತ. ಇಲ್ಲಿ ಬ್ರಹ್ಮಕಲಶೋತ್ಸವದ ಪ್ರಾರಂಭವೂ ಕೂಡ ಆದದ್ದು ಶಂಕರನಿಂದಲೇ. ಯಾಕೆಂದರೆ ಪೂಜ್ಯ ಎಡನೀರು ಮಠಾಧೀಶರಾಗಿರುವಂಥ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ನಮಗೆ ಬ್ರಹ್ಮಕಲಶದ ಪ್ರಾರಂಭವನ್ನು ಮಾಡಿಸಿ ಮುಂದಕ್ಕೆ ಹೋಗಿ ಎಲ್ಲವೂ ಕೂಡ ಉಳಿತಾಗ್ತದೆ ಅಂತ ಹೇಳುವಂಥ ಅನುಗ್ರಹವನ್ನಿಟ್ಟರು. ಶಂಕರ ಪರಂಪರೆಯ ಗುರುಗಳು. ಈಗ ಅಂತಿಮವಾಗಿ ನಮಗೆ ಅನುಗ್ರಹವನ್ನು ಕೊಡಲಿಕ್ಕೆ ಬಂದವರು ಕೂಡ ಶಂಕರ ಪರಂಪರೆಯ ಗುರುಗಳೇ. ಆದ್ದರಿಂದ ನಾವು ಕೂಡ ಮಾಡಿರುವಂಥದ್ದು ಸದಾಶಿವನ ಸೇವೆ ಅಂದರೆ ಶಂಕರನ ಸೇವೆ. ಆ ಸೇವೆಯನ್ನು ಪೂರ್ಣಗೊಳಿಸಲಿಕ್ಕೋಸ್ಕರವಾಗಿ ನಿತ್ಯ ನಿರಂತರವಾಗಿ ಶಂಕರ ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬುದನ್ನು ಸಾರುವ ರೀತಿಯಲ್ಲಿ 2 ಗುರುಗಳು ಕೂಡ ಬಂದು ಸೇರಿದರು. ಅದರಲ್ಲಿಯೂ ಆಮಂತ್ರಣ ಪತ್ರಿಕೆಯಲ್ಲಿ ಪೂಜ್ಯ ಗುರುಗಳು 12 ಗಂಟೆಗೆ ಬರ್ತಾರೆ ಅಂತಿತ್ತು. ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಬರುವ ಸಮಯ ತಿಳಿದು ತುಂಬ ಸಂತೋಷ ಆಯಿತು. ಯಾಕೆಂದರೆ ನಾವು ಇವತ್ತು ಬೆಳಿಗ್ಗೆ 5 ಗಂಟೆಯಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅದರ ನಂತರ ಅಲ್ಲಿ ಎಲ್ಲಿಯೂ ಕೂಡ ಒಂದು ವಿಶ್ರಾಂತಿ ಇಲ್ಲ, ಅದು ನಿರಂತರವಾಗಿ ಹೋಗ್ತಾ ಇರುವಂಥದ್ದು. ಆ ಮಧ್ಯದಲ್ಲಿ ಗುರುಗಳು ಬರುವಂಥ ಸಂದರ್ಭದಲ್ಲಿ ಗುರುಗಳನ್ನು ಎದುರುಕೊಳ್ಳಿಕ್ಕೂ ನಮಗೆ ಸರಿಯಾಗೋದಿಲ್ಲ. ಜೊತೆಯಲ್ಲಿ ಅವರಿಗೂ ಆ ರೀತಿ ಒಂದು ಸರಿಯಾಗಿರುವಂಥ ಒಂದು ದೇವರ ದರ್ಶನವನ್ನು ಅಥವಾ ಒಂದು ಪ್ರಸಾದವನ್ನು ಕೊಡಲಿಕ್ಕೆ ಇರುವಂಥ ವ್ಯವಸ್ಥೆ ಇಲ್ಲ. ಈಗ ನಿನ್ನೆ ಇಲ್ಲಿಯ ಪದಾಧಿಕಾರಿಗಳು ಮತ್ತು ಪೂಜ್ಯ ಗುರುಗಳ ಶಿಷ್ಯ ವೃಂದದವರು ರಾತ್ರಿ ಬಂದು ಮಾತನಾಡುವಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಗುರುಗಳು ಆಗಮಿಸ್ತಾರೆ. ಹಾಗಿರುವಾಗ ಭಕ್ತರಿಗೂ ಯಾವುದೇ ತೊಂದರೆ ಇಲ್ಲ, ಎಲ್ರಿಗೂ ಕೂಡ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಆಗ್ತದೆ ಅಂತ. ಅದೇ ರೀತಿ ಇವತ್ತು ಒಂದು ವೇಳೆ ಆ ಮಧ್ಯದಲ್ಲಿ ಆದರೆ ನಮಗೂ ಕೂಡ ವೇದಿಕೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಪೂಜೆ ಎಲ್ಲ ಮುಗಿದು ನಮ್ಮ ಕರ್ತವ್ಯ ಮುಗಿದ ನಂತರವೇ ಬರ್ಬೋದಷ್ಟೇ. ಗುರುಗಳ ಆ ಹೊತ್ತಿಗೆ ಬಂದಿರುವ ಕಾರಣ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ನಮಗೆ ಯಾವುದೂ ಕೂಡ ಕೊರತೆ ಇಲ್ಲದ ರೀತಿಯಲ್ಲಿ ಇಲ್ಲಿ ಅನುಷ್ಠಾನಿಸಿಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ನಾವೆಲ್ಲ ನಮ್ಮ ಕರ್ತವ್ಯವನ್ನು ಮಾಡಬಹುದು, ಆದರೆ ಈ ಕಾರ್ಯಕ್ಕೋಸ್ಕರವಾಗಿ ಯಾರು ತುಂಬ ಆ ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲರನ್ನು ಕೂಡ ಸೇರಿಸಿಕೊಂಡವರಿದ್ದಾರೋ ಅವರಿಗೆ ಈ ಕಾರ್ಯ ಪೂರ್ಣ ಆಯಿತು ಅಂತ ಹೇಳುವಂಥ ಒಂದು ಕಲ್ಪನೆ ಬಂದರೆ ಸಾಕು, ಅದು ದೇವರಲ್ಲಿ ಪೂರ್ತಿ ಆಯಿತು ಅಂತ ಲೆಕ್ಕ. ಕ್ರಿಯಾತ್ಮಕವಾಗಿ ಎಲ್ಲವೂ ಕೂಡ ಪೂರ್ತಿಯಾಗಿದೆ. ನಮಗೆ 6 ದಿವಸಗಳ ಕಾಲ ಎಲ್ಲಿಯೂ ಕೂಡ ಯಾವುದೇ ರೀತಿಯ ನಿಮಿತ್ತಗಳಿಲ್ಲದೆ ನಮಗೆ ಆ ದೇವರ ಕಾರ್ಯವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕಿರುವಂಥ ಅವಕಾಶವೂ ಸಿಕ್ಕಿದೆ. ಜೊತೆಯಲ್ಲಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದೀರಿ. ಯಾವುದೇ ಕೊರತೆಗಳಿಲ್ಲದ ರೀತಿಯಲ್ಲಿ ಎಲ್ಲವೂ ಕೇಳುವಂಥ ಸಂದರ್ಭದಲ್ಲಿ ಅದು ಒದಗಿ ಬರುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಅಷ್ಟಾಗಿಯೂ ಕೂಡ ಯಾರು ಅದಕ್ಕೋಸ್ಕರವಾಗಿ ಮುಂದೆ ನಿಂತಿದ್ದಾರೋ ಅವರು ತೃಪ್ತರಲ್ಲ ಅಂತ ಆದರೆ ದೇವರು ಕೂಡ ತೃಪ್ತರಾಗುವುದಿಲ್ಲ. ಇವತ್ತು ಶ್ಯಾಮ್ ಭಟ್ರವರು ಮಾತನಾಡುವಾಗಲೇ ಅವರು ಭಾವುಕರಾಗ್ತಾ ಇದ್ದಾರೆ. ಯಾಕೆಂದರೆ ಒಂದು ದೊಡ್ಡ ಕಾರ್ಯಕ್ಕೆ ಏನೂ ಅನುಭವ ಇಲ್ಲದೆ ಮುಂದೆ ನಿಲ್ಲುವಂಥ ಸಂದರ್ಭದಲ್ಲಿ ಇದೆ ಹೇಗಾಗುತ್ತದೆ ಎಂಬ ಭಾವನೆ ಇದ್ದರೆ ಅದು ಆಗಬೇಕಾದ ರೀತಿಯಲ್ಲೇ ಆಗಿದೆ ಎಂಬುದಕ್ಕೆ ಅವರು ಭಾವುಕರಾಗಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆದಿದೆ ಎಂಬ ಮಾತನ್ನು ಹೇಳುವಾಗಲೇ ಅದು ಖಂಡಿತ ಅದು ದೇವರಿಗೆ ಸೇರಿರ್ತದೆ. ದೇವರಲ್ಲಿ ಎಲ್ಲವೂ ಕೂಡ ಅದು ಸಮರ್ಪಿತವಾಗಿದೆ. ಏನೇ ಆಗಲಿ ಪೂಜ್ಯ ಗುರುಗಳು ಬರುವಂಥ ಸಂದರ್ಭದಲ್ಲಿ ನನ್ನ ಹತ್ರ ಒಂದು ಮಾತು ಕೇಳಿದರು, ನಿಮಗೆ ಭೋಜನ ಆಯಿತಾ ಅಂತ. ಇಲ್ಲ, ನಮಗೆ ಒಂದು ಕರ್ತವ್ಯ ಇದೆ.
ಯಾರು ಆಚಾರ್ಯವರನ್ನಾಗುವಂಥ ಸಂದರ್ಭದಲ್ಲಿ ನಮಗೆ ದೇವಸ್ಥಾನವನ್ನು ನಮಗೆ ಬಿಟ್ಟು ಕೊಡ್ತಾರೋ, ಪ್ರಾರಂಭದ ದಿವಸ ಇಲ್ಲಿಯ ಕ್ಷೇತ್ರೇಶ್ವರು ಅಂದರೆ ಯಾರು ಮುಕ್ತೇಶ್ವರರು ಕಮಿಟಿಯವರು ಯಾರೇ ಆಗಲಿ, ಅವರು ಎಲ್ಲ ಕಾರ್ಯವನ್ನು ಮಾಡಲಿಕ್ಕೋಸ್ಕರವಾಗಿ ನಮಗೆ ದೇವಾಲಯವನ್ನು ಬಿಟ್ಟು ಕೊಡಬೇಕು. ಹಾಗೆ ನಾವು ಎಲ್ಲ ಕಾರ್ಯ ಮುಗಿದ ನಂತರ ಆ ದೇವಾಲಯವನ್ನು ಅವರಿಗೆ ಬಿಟ್ಟು ಕೊಡೋದು ಯಾವಾಗ ಅಂತ ಹೇಳಿದ್ರೆ, ಮಂಗಲ ಮಂತ್ರಾಕ್ಷತೆ ಮಾಡಿ ಅವರಿಗೆ ಬಿಟ್ಟು ಕೊಡುವಂಥ ಒಂದು ಕಾರ್ಯ ಇದೆ. ಅದಾದ ನಂತರವೇ ಭೋಜನ ಮಾಡೋದು ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಆದರೆ ಭೋಜನ ಮಾಡದಿದ್ದರೂ ನಮಗೆ ನಾವು ಮಾಡಿರುವಂಥ ಕರ್ತವ್ಯ ಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಸಂಬಂಧಪಟ್ಟವರಿಗೆ ಬಿಟ್ಟು ಕೊಡಲಿಕ್ಕಿರುವಂಥ ಅವಕಾಶ ಸಿಗುವಂಥ ಸಂದರ್ಭದಲ್ಲಿ ಅದು ಕೇವಲ ಒಂದು ಹೊತ್ತಲ್ಲ, 100 ಹೊತ್ತು ಆ ಊಟ ಮಾಡಿದಂಥ ಒಂದು ಪೂರ್ಣವಾಗಿರುವಂಥ ತೃಪ್ತಿ ಬರ್ತದೆ. ಆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಆಗಿದೆ. ಎಲ್ಲ ಆ ಗುರುಗಳ ಆಶೀರ್ವಾದದಿಂದ, ದೇವರ ದಯದಿಂದ ಆ ಕಾರ್ಯ ಪೂರ್ಣವಾಗಿದೆ. ಏನಿದ್ರೂ ಕೂಡ ಎಲ್ರಿಗೂ ಕೂಡ ಆ ದೇವರ ಮತ್ತು ಗುರುಗಳ ಅನುಗ್ರಹವಿರಲಿ. ಇದು ಕೇವಲ ಇಡೀ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಿರುವಂಥ ಕ್ಷೇತ್ರ ಎಂಬ ರೀತಿಯಲ್ಲಿ ಇಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಈ ಕಾರ್ಯವನ್ನು ಮಾಡಿರುವ ಎಲ್ಲ ಸಂಘಾಟಕರಿಗೂ ಕೂಡ ಹೃದಯಪೂರ್ವಕವಾಗಿರುವಂಥ ನಮನಗಳನ್ನು ಸಲ್ಲಿಸ್ತಾ ಎಲ್ರಿಗೂ ಕೂಡ ದೇವರು ಒಳಿತನ್ನೇ ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದಂತಹ ಶ್ರೀ ಬ್ರಹ್ಮಶ್ರೀ ರವೀಶ್ ತಂತ್ರಿ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಕಾರ್ಯಕ್ರಮದ ಮುಂದೆ ವೇದಿಕೆಯಲ್ಲಿರುವ ಗಣ್ಯರಿಗೆ ಗುರುಗಳಿಂದ ಅನುಗ್ರಹ ಮಂತ್ರಾಕ್ಷತೆ. ಬ್ರಹ್ಮರ್ಷಿ ರವೀಶ ತಂತ್ರಿಗಳು ಶ್ರೀ ಗುರುಗಳಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ರಾಘವೇಂದ್ರ ಉಪಾಧ್ಯಾಯ ಅವರು ಶ್ರೀ ಗುರುಗಳಿಂದ ಅನುಗ್ರಹ ಮಂತ್ರಾಕ್ಷತೆ ಪಡಿಬೇಕು ಅಂತ ಕೇಳಿಕೊಳ್ತೇನೆ. ಶಿವ ಸಂದೇಶ ಸಭಾ ಇದರ ಮುಂದಿನ ಕಾರ್ಯಕ್ರಮವಾಗಿ ಪರಮ ಪೂಜ್ಯ ಶ್ರೀಗಳಿಂದ ಅನುಗ್ರಹ ಶಿವ ಸಂದೇಶ. ಹರೇ ರಾಮ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನೇ ಸಗಂಗಾಯ ಸವೃಷಾಯ ನಮೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ.
ಆರಂಭದಲ್ಲಿ ಬ್ರಹ್ಮಕಲಶದ ಕೈಂಕರ್ಯವನ್ನು ಕೈಗೊಂಡ ಈ ಸ್ಥಳದ ಅಧಿಷ್ಠಾತೃ ದೇವತೆಯಾದ ಸದಾಶಿವನನ್ನು ಹೃದಯೇನ ಸ್ಮರಿಸ್ತೇವೆ. ನಿಮ್ಮ ಸೇವೆಯನ್ನು ಕೈಗೊಂಡ ಸುಪ್ರೀತನಾದ ಆ ಸದಾಶಿವ ನಿಮ್ಮೆಲ್ಲರನ್ನು ಚಿರಕಾಲ ಸುಖವಾಗಿಟ್ಟಿರಲಿ. ಈ ಪ್ರದೇಶಕ್ಕೆ ಕಾಲಕಾಲಕ್ಕೆ ಒಳ್ಳೆಯ ಮಳೆ ಬೆಳೆಗಳು ನೆಮ್ಮದಿ ಇರುವಂತೆ ನೋಡಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಸದಾಶಿವ ತುಂಬ ವಿಶಿಷ್ಟವಾದ ಒಂದು ನಾಮಧೇಯ. ಅದು ಶಿವ ಎಂದರೆ ಶುಭ ಅಂತ ಅರ್ಥ. ಸದಾಶಿವ ಅಂದರೆ ಯಾವಾಗಲೂ ಶುಭ, ಅನವರತವಾಗಿ ಶುಭ, ಅಹೋರಾತ್ರ, ವಾರ ಇಡೀ, ತಿಂಗಳಿಡೀ, ವರ್ಷ ಇಡೀ, ಜೀವನ ಇಡೀ, ಯುಗ ಯುಗಗಳ ಕಾಲ ತಡೆ ಇಲ್ಲದೆ, ಅಶುಭದ ಪ್ರವೇಶ ಇಲ್ಲದೆ ಶುಭವನ್ನು ಉಂಟು ಮಾಡ್ತಕ್ಕಂಥವನು, ಅಂಥವನು ಸದಾಶಿವ. ಈ ಭೂಮಿಯಲ್ಲಿ ಅದು ತುಂಬ ದುರ್ಲಭ. ಈ ಭೂಮಿಯಲ್ಲಿ ನಿತ್ಯ ಶುಭ ಅಂತ ಎಲ್ಲಿದೆ ಹೇಳಿ? ಮಧ್ಯಾಹ್ನಕ್ಕೆ ಊಟ ಮಾಡಿದರೆ ಸಾಯಂಕಾಲಕ್ಕೆ ಹಸಿವಾಗ್ತದೆ, ಹಗಲು ಬೆಳಕಿದ್ರೆ ರಾತ್ರಿ ಕತ್ತಲಾಗ್ತದೆ, ಒಮ್ಮೆ ಬಿಸಿಲಿದ್ದರೆ ಒಮ್ಮೆ ಮಳೆ ಬರ್ತದೆ, ಒಮ್ಮೆ ಬದುಕಿದ್ರೆ ಮತ್ತೊಮ್ಮೆ ಸಾವು ಬರ್ತದೆ. ನೀವು ಏನನ್ನು ತೆಗೆದುಕೊಂಡ್ರೂ ಕೂಡ ಅದು ಸ್ಥಿರ ಅಲ್ಲ. ಯಾವ ಶುಭವೂ ಕೂಡ ಇಲ್ಲಿ ಸ್ಥಿರ ಅಲ್ಲ. ಶುಭವೆಲ್ಲವೂ ನಶ್ವರ. ಈ ಲೋಕದಲ್ಲಿ, ಭೂಲೋಕದಲ್ಲಿ ಎಲ್ಲ ಶುಭವೂ ಕೂಡ ನಶ್ವರ. ಸ್ವಲ್ಪ ಕಾಲ ಇರ್ತದೆ, ಹೋಗೇ ಬಿಡ್ತದೆ. ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ, ಶಂಕರಾಚಾರ್ಯರು ಹೇಳಿದ ಹಾಗೆ ಇಲ್ಲಿ ಸಿರಿ ಸಂಪತ್ತು ಶುಭ ಎನ್ನುವಂಥದ್ದು ಅಲೆ ಎದ್ದ ಹಾಗೆ ಅಲೆ ಬಿದ್ದ ಹಾಗೆ ಅಂತ ಇರೋದಿಲ್ಲ, ಸ್ಥಿರವಾಗಿ ಅದು ಅಂತ. ಹಾಗಿರುವಾಗ ಇಂತಹದ್ದೊಂದು ದೇವರ ಕೃಪೆ ಇದ್ದರೆ ದೀರ್ಘ ಸುಖವನ್ನು, ದೀರ್ಘ ಶುಭವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ವಿಚಿತ್ರ ಅಂದರೆ ಈ ಹೆಸರು ಬೇರೆ ಯಾವ ದೇವರಿಗೂ ಇಲ್ಲ. 33 ಕೋಟಿ ದೇವತೆಗಳ ಪೈಕಿಯಲ್ಲಿ ಸದಾಶಿವ ಎಂದು ಕರೆಯಲ್ಪಡುವ ಅಥವಾ ಈ ಅರ್ಥದಲ್ಲಿ ಕರೆಯಲ್ಪಡುವ ಇನ್ನೊಂದು ದೇವರಿಲ್ಲ. ಶಿವನೊಬ್ಬನೇ ಹಾಗೆ ಕರೆಯಲ್ಪಡ್ತಕ್ಕಂಥವನು. ಆದರೆ ಶಿವನ ಸ್ವರೂಪ ಸ್ಥಿತಿಯನ್ನು ನೋಡಿದರೆ ತುಂಬ ವಿಚಿತ್ರ. ಅದು ಶ್ಮಶಾನೇ ಶ್ವಾವಾಸಃ, ನಿತ್ಯ ಸ್ಮಶಾನದಲ್ಲಿ ವಾಸ ಮಾಡ್ತಾನಂಥವನು. ಯಾರನ್ನು ಶಿವ ಅಂತ ನಾವು ಕರಿತೇವೋ ಅವನ ನಿತ್ಯ ವಾಸಸ್ಥಾನ ಯಾವುದು ಅಂದರೆ ಸ್ಮಶಾನ. ಅವನ ಜೊತೆಗೆ ಇರುವವರು ಯಾರು ಅಂದರೆ ಭೂತ ಪ್ರೇತ ಪಿಶಾಚಗಳು. 3 ಗುಣಗಳಲ್ಲಿ ತ್ರಿಮೂರ್ತಿಗಳು ಒಬ್ಬೊಬ್ಬರು ಅಧಿಷ್ಠಾತ ದೇವತೆಗಳು. ಒಂದೊಂದು ಗುಣಕ್ಕೆ, ಸತ್ವಗುಣಕ್ಕೆ ವಿಷ್ಣು, ರಜೋಗುಣಕ್ಕೆ ಬ್ರಹ್ಮ, ತಮೋಗುಣಕ್ಕೆ ಶಿವ. ತಮೋಗುಣದ ಅಧಿಷ್ಠಾತರ ದೇವತೆ ಶಿವ ಅಂದರೆ. ಹಾಗಾಗಿ ಅಸುರರು, ರಾಕ್ಷಸರು ಆತನ ಸೇವೆಯನ್ನು ಮಾಡ್ತಾರೆ. ಆತನನ್ನು ಕುರಿತು ವಿಶೇಷವಾಗಿರ್ತಕ್ಕಂಥ ಉಪಾಸನೆಗಳನ್ನು ಮಾಡ್ತಾರೆ. ಒಳ್ಳೆಯವರು ಮಾಡೋದಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಅವರಿಗೆ ವಿಶೇಷವಾಗಿ ಉಪಾಸ್ಯ ಅಂತ, ಆ ವರ್ಗಕ್ಕೆ ಆತ ವಿಶಿಷ್ಟವಾಗಿ ಉಪಾಸನೆಗೆ ಒಳಪಡ್ತಕ್ಕಂಥವನು ಎಂಬ ಒಂದು ಅಭಿಪ್ರಾಯದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗೆ ಅವರು ಆತನ ಸೇವೆಯನ್ನು ಮಾಡ್ತಾರೆ. ಇನ್ನು ಆತನ ಅಲಂಕರಣ ಗಮನಿಸಿದರೆ ಮೈಗೆಲ್ಲ ಚಿತೆಯ ಭಸ್ಮವನ್ನು ಲೇಪನ ಮಾಡ್ಕೊಳ್ತಾನೆ. ತನ್ನ ಭಕ್ತರ ಚಿತೆಯ ಭಸ್ಮವನ್ನು ಮೈಗೆಲ್ಲ ಲೇಪನ ಮಾಡ್ಕೊಳ್ತಾನೆ. ಕೊರಳಲ್ಲಿ, ಕೈಗಳಲ್ಲಿ ಹಾವುಗಳು, ತಲೆಬುರುಡುಗಳ ಮಾಲೆ, ಕಪಾಲಗಳ ಮಾಲೆ, ಕಪಾಲಿ ಅಂತವನನ್ನು ಕರೀತಾರೆ. ಸೇವಿಸುವುದು ವಿಷವನ್ನು, ಕಾಲಕೋಟೆ ವಿಷವನ್ನು ಅವನು ಸೇವಿಸುವಂಥದ್ದು. ಹಾಗಾಗಿ ಸುತ್ತ ನೋಡಿದರೆ ಸ್ಮಶಾನ, ಶರೀರ ನೋಡಿದರೆ ಎಲ್ಲ ಈ ರೀತಿಯ ಅಮಂಗಲದ ವಸ್ತುಗಳು, ಒಳಗೆ ತಗೊಳ್ಳುವಂಥದ್ದು ವಿಷವನ್ನು. ಹೇಗಪ್ಪ ಅಂತ ಇಲ್ಲಿ ಎತ್ತ ನೋಡಿದ್ರೆ ರತ್ತ ಎಲ್ಲೂ ಶಿವವೇ ಕಾಣೋದಿಲ್ವಲ್ಪ ಶಿವನಲ್ಲಿ ಅಂತ, ಎಲ್ಲ ಅಶುಭವೇ ಕಾಣ್ತದಲ್ಲ ಅಂತಂದರೆ ಅದೆಲ್ಲ ಮೇಲ್ನೋಟಕ್ಕೆ ಅಂತ. ಶಿವನದೇ ಒಂದು ಪಾಠ ಏನು ಅಂದರೆ, ಹೊರಗಿನಿಂದ ನೋಡಿ ಒಂದು ವಸ್ತುವಿನ ಬಗ್ಗೆ, ವ್ಯಕ್ತಿಯ ಬಗ್ಗೆ ತೀರ್ಮಾನಕ್ಕೆ ಬರಬಾರದು ಅಂತ. ಇವತ್ತಿನ ಕಾಲ ಎಂಥದ್ದು ಅಂದರೆ, ರ್ಯಾಪರ್ ಚೆನ್ನಾಗಿದ್ದರೆ ಆಯಿತು ಅಂತ, ಮೇಲಿನ ಕವರ್ ಇದೆಯಲ್ಲ ಅದು ಚೆನ್ನಾಗಿದ್ದರೆ ಆಯಿತು ಅಂತ. ಯಾಕೆಂದರೆ ಶರೀರ ಇರೋದು ಕೂಡ ಹಾಗೆ ನೋಡಿ ಅಂತ. ಮೇಲಿಂದ ತುಂಬ ಚೆನ್ನಾಗಿರ್ತದೆ ಶರೀರ, ಈ ಶರೀರದ ರ್ಯಾಪರ್ ಇದೆಯಲ್ಲ ಚರ್ಮ ತುಂಬ ಚೆನ್ನಾಗಿದ್ರೆ ಮುಗಿತು. ಆ ಚರ್ಮ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಎಷ್ಟೆಲ್ಲ ಖರ್ಚು, ಎಷ್ಟೆಲ್ಲ ಶ್ರಮ, ಎಂತೆಲ್ಲ ಅದಕ್ಕೆ ಮಾಡೋ ಪ್ರಯತ್ನಗಳು ನೋಡಿದರೆ ಆಶ್ಚರ್ಯ ಆಗ್ತದೆ. ಒಳಗೆ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋಬೇಕು, ಆ ಪ್ರಯತ್ನ ಕಾಣಿಸೋದಿಲ್ಲ. ಚರ್ಮಕ್ಕೆ ಮಾತ್ರ ತುಂಬ ಗಮನ ಕೊಡುವಂಥದ್ದು ಅಂತ. ಆ ಮೇಲಿನ ಒಂದು ಹೊದಿಕೆಯನ್ನು ತೆರೆದರೆ ಮತ್ತೆಲ್ಲ ಭಯಂಕರವೇ.
ಅದರೊಳಗಿರುವಂಥದ್ರಲ್ಲಿ ಇಷ್ಟಪಟ್ಟು ನೋಡುವಂಥದ್ದು ಮುಟ್ಟುವಂಥದ್ದು ಯಾವುದೂ ಇಲ್ಲ. ರಕ್ತವೋ, ಮಾಂಸವೋ, ಕೊಬ್ಬೋ ಅಥವಾ ಮೂಳೆಯೋ ಯಾವುದು ಶುಭ ಹೇಳಿ, ಯಾವುದು ಶುಭ ಹೇಳಿ? ಪೂರ್ತಿ ಅಶುಭ, ಮೇಲೆ ರ್ಯಾಪರ್ ಮಾತ್ರ ಮೇಲ್ನೋಟಕ್ಕೆ ಶುಭವಾಗಿರ್ತಕ್ಕಂಥದ್ದು ನಮ್ಮ ಶರೀರ. ಹಾಗಾಗಿ ನಮ್ಮ ಸ್ವಭಾವ ಕೂಡ ಹಾಗೇ ಇದೆ. ಒಳಗೆ ವಸ್ತು ಹೇಗೆ ಬೇಕಾದ್ರೂ ಇರಲಿ, ಹೊರಗಿನಿಂದ ಚಂದದ ಅದಕ್ಕೆ ಒಂದು ಹೊದಿಕೆ ಅದನ್ನು ಮಾಡಿದ್ರಾಯ್ತು, ಒಳ್ಳೆ ಜಾಹೀರಾತು ಕೊಟ್ಟರಾಯ್ತು. ಅದಕ್ಕೆ ಆ ವಸ್ತುವಿಗೆ ನಿಜವಾಗಿ ಅದನ್ನು ತಯಾರು ಮಾಡಲಿಕ್ಕೆ ಏನು ಖರ್ಚಾಗಿರ್ತದೋ ಅದರ 10 ಪಟ್ಟು 20 ಪಟ್ಟು ಜಾಹೀರಾತಿಗೆ ಖರ್ಚು ಮಾಡು. ಸುಳ್ಳೇ ಹೇಳು, ಅದು ಹೇಳುವವರಿಗೂ ಗೊತ್ತಿರ್ತದೆ, ಕೇಳುವವರಿಗೂ ಗೊತ್ತಿರ್ತದೆ ಸುಳ್ಳು ಅಂತ. ಆದರೆ ಹೇಳ್ತಾ ಇರುವಂಥದ್ದು, ಕೇಳ್ತಾ ಇರುವಂಥದ್ದು, ಮತ್ತೆ ಮತ್ತೆ ಹೇಳುವಂಥದ್ದು, ಬಂದ ಜಾಹೀರಾತೆ ಮತ್ತೆ ಮತ್ತೆ ಬರ್ತಾ ಇರ್ತದೆ. ಇಂತಹ ಕಾಲದಲ್ಲಿ ನಾವಿದ್ದೇವೆ ಅಂತ. ಆದರೆ ಶಿವ ಹೇಗೆ ಅಂದರೆ, ಶಿವನದ್ದು ಜಾಹೀರಾತಿಲ್ಲ. ಶಿವ ಅವನು ಎಲ್ಲೋ ಬೆಟ್ಟದ ಮೇಲೆ ವಾಸ ಮಾಡ್ತಾನೆ, ಜನಗಳ ಮಧ್ಯೆ ಅವನು ತಾನಾಗಿ ಬರೋದಿಲ್ಲ, ನಾವು ಕರೆದ್ರೆ ಅವನು ಬರ್ತಾನೆ, ಆ ಮಾತು ಬೇರೆ ಅಂತ. ಮೇಲ್ನೋಟಕ್ಕೆ ಅಮಂಗಲ್ಯಂ ಶೀಲಂ ತವ ಭವತು ನಾಮೈವ ಮಖಿಲಂ ಪುಷ್ಪದಂತ ಹೇಳುವಂಥದ್ದು ಶಿವ ಮಾನಸ ಸ್ತೋತ್ರದಲ್ಲಿ. ಅಮಂಗಲ್ಯಂ ಶೀಲಂ, ನಿನ್ನ ಶೀಲ ತುಂಬ ಅಮಂಗಲ್ಯ. ತವ ಭವತು ನಾಮೈವ ಮಖಿಲಂ, ಎಲ್ಲವೂ ನೀನು ಹುಟ್ಟಿದ್ದು, ತೊಟ್ಟಿದ್ದು, ರಕ್ತ ತೊಟ್ಟಿಕ್ಕುವ ಗಜಚರ್ಮವನ್ನು ನೀನು ಧಾರಣೆ ಮಾಡ್ತೀಯ, ಎಲ್ಲವೂ ಅಶುಭವಾಗಿ ಕಾಣ್ತದೆ. ಆದರೆ ತಥಾಪಿ ಸ್ಮರ್ತೃಣ ವರದ ಪರಮಂ ಮಂಗಲಮಸಿ, ನನ್ನ ಹೆಸರೆತ್ತಿದ್ರೆ ಸಾಕು ಅವರಿಗೆ ಶುಭವಾಗ್ತದೆ, ನಿನ್ನ ಸ್ಮರಣೆ ಮಾಡಿದರೆ ಸಾಕು ಅಂತ. ತಥಾಪಿ ಸ್ಮರ್ತೃಣ ಎನ್ನುವಾಗ ಬಾಯಿ ಬಿಟ್ಟು ಹೇಳಬೇಕು ಅಂತ ಕೂಡ ಇಲ್ಲ ಅಂತ, ಮನಸ್ಸಿನಲ್ಲಿ ಸ್ಮರಿಸಿದ್ರು ಕೂಡ ಸಾಕು ಅಂತ. ಅಶುಭ ಪರಿಹಾರ ಆಗ್ತದೆ, ಶುಭ ಪ್ರಾಪ್ತಿ ಆಗ್ತದೆ. ಅಂದರೆ ನೀವು ಕೇವಲ ಹೊರನೋಟದಿಂದ ಒಂದು ವ್ಯಕ್ತಿಯನ್ನು, ವಸ್ತುವನ್ನು ಅಳಿಬಾರ್ದು ಅಂತ, ಒಳಹೊಕ್ಕು ನೋಡಬೇಕು ಅದೇನು ಅಂತ. ಆ ಪಾಠ ಶಿವನದ್ದು ಎಂಬುದಾಗಿ ನಾವು ಭಾವಿಸುವಂಥದ್ದು. ಒಳಹೊಕ್ಕು ನೋಡಿದರೆ ಅವನು ಸದಾ ಶಿವ, ಅನವರತವಾಗಿ ಶಿವ. ಶುದ್ಧ ಸ್ಫಟಿಕ ಸಂಕಾಶಂ, ಶಿವನ ವರ್ಣನೆ ಮಾಡುವಾಗ ಸ್ಫಟಿಕದಂತೆ ಇದ್ದಾನಂತೆ ಅವನು. ಒಂದು ಶುದ್ಧ ಸ್ಫಟಿಕ ಸಂಕಾಶಂ, ಸ್ಫಟಿಕದಲ್ಲಿ ಏನೊಂದು ಕಲ್ಮಶ ಇರೋದಿಲ್ಲ, ಸ್ಫಟಿಕ ಅತ್ಯಂತ ನಿರ್ಮಲ ಅಂತ, ಕನ್ನಡಿ ಇದ್ದಾಗ ನೋಡಿ ಅದು ಅಂತ. ಹಾಗೆ ಶಿವ ಅಂತ, ಅವನಲ್ಲಿ ಲವಲೇಶವೂ ಕೂಡ ಕಲ್ಮಶ ಇಲ್ಲ. ಅವನ ಇಡೀ ಶರೀರ ಸ್ಫಟಿಕ ವರ್ಣವೇ ಇದು, ಕೊರಳು ಮಾತ್ರ ಕಪ್ಪು, ಕಂಠ ಮಾತ್ರ ಕಪ್ಪು. ಅವನು ನೀಲಕಂಠ ಅಂತ ಕರೀತಾರೆ, ವಿಷಕಂಠ ಅಂತ ಕರೀತಾರೆ. ಕರುಳು ಯಾಕೆ ಕಪ್ಪು ಅಂದರೆ ಆ ಕಪ್ಪು ಬಿಳಿಯೇ ಇದು, ಆ ಕಪ್ಪು ಕಪ್ಪಲ್ಲ. ಯಾಕೆಂದರೆ ಪ್ರಪಂಚವನ್ನು ಕಾಲಕೂಟದಿಂದ ಕಾಲಕೂಟ ವಿಷಯದಿಂದ ಉಳಿಸ್ಬೇಕು ಎನ್ನುವ ಸಂಕಲ್ಪದಲ್ಲಿ ತಾನು ಕುಡಿದಿದ್ದದು, ಅದರ ಕುರುಹೋದು. ಈ ಪ್ರಪಂಚದ ರಕ್ಷಣೆ ಅವನು ಮಾಡಿದ್ದು, ನಮ್ಮನ್ನೆಲ್ಲ ಉಳಿಸಿದ್ದವನು ಅಂತ ಎನ್ನುವುದ್ರ ಚಿಹ್ನೆಯಾಗಿ ಆ ಕಪ್ಪಿರ್ತಕ್ಕಂಥದ್ದು ಕಂಠೆಯ ಕಾಲಹ ಅಂತ ಶಿವನನ್ನು ಕರೀತಾರೆ. ಹಾಗಾಗಿ ಅವನ ಸ್ವಭಾವ, ಅವನ ಸ್ವರೂಪ ಅಷ್ಟು ದಿವ್ಯವಾಗಿದೆ, ಅಷ್ಟು ನಿರ್ಮಲವಾಗಿದೆ. ಮತ್ತು ಅತಿ ವಿಶಿಷ್ಟವಾಗಿರುವಂಥದ್ದು ಅಂದರೆ ಯಾವಾಗಲೂ ಒಳ್ಳೇದು ಮಾಡುವಂಥದ್ದು, ನಿರಂತರವಾಗಿ ಒಳ್ಳೇದು ಮಾಡುವಂಥದ್ದು. ಆ ಕಾಲ ಈ ಕಾಲ ಅಂತ ಇಲ್ಲ, ಮುಗೀತು ಅಂತಲೇ ಇಲ್ಲ ಅಂತ, ನಿರಂತರವಾಗಿ ಶಾಶ್ವತವಾಗಿ ಶುಭವನ್ನು ಮಾಡುವಂಥದ್ದು, ಅದು ಅವನ ಮೂಲ ಸ್ವರೂಪ ಅಂಥದ್ದು ಅಂತ. ಹಾಗಾಗಿ ಅಂಥ ದೇವತೆ ಅವನು. ಅವನ ಸೇವೆಗೆ ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಿದೆ, ಈ ಊರಿನವರಿಗೆ ಮತ್ತು ಈ ಏತರ್ಕ ಕುಟುಂಬದವರಿಗೆ ಒಂದು ವಿಶೇಷ ಅವಕಾಶ ಪ್ರಾಪ್ತ ಇತ್ತು ಶಿವನ ಸೇವೆಯದ್ದು. ಅವರು ಅದನ್ನು ಆ ಅವಕಾಶವನ್ನು ಬಿಡಲಿಲ್ಲ. ಈಗ ನೋಡಿ, 41ನೇ ಇಸ್ವಿಲಿ 41ನೇ ಇಸ್ವಿಲಿ ಬ್ರಹ್ಮಕಲಶ ಆಗಿದೆ ಅಂದರೆ ಅದಕ್ಕಿಂತ ಮೊದಲು ಯಾವಾಗ ಆಗಿದೆ ಅಂತ ಗೊತ್ತಿಲ್ಲ, ಎಷ್ಟೋ ಕಾಲ ಕಳೆದು ಆಗಿದ್ದು ಅಂತ. ಹಾಗಾಗಿ ಅಲ್ಲಿಂದ 65 ವರ್ಷ ಕಳೆದು ಬ್ರಹ್ಮಕಲಶ ಆಯಿತು, ಮೊದಲಿಗಿಂತ ಉತ್ತಮ ಆಯಿತು. ಅಲ್ಲಿಂದ 17 ವರ್ಷದಲ್ಲಿ ಬ್ರಹ್ಮಕಲಶ ಆಯಿತು. ಅಂದರೆ ಈ ಸಮಯ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಂದರೆ ಇದು ಬೇಗ ಬೇಗ ಆಗ್ತಾ ಬರ್ತಾ ಇದೆ ಅಂತ, ಶುಭದ ವೃದ್ಧಿ ನಮಗಿಲ್ಲಿ ತೋರುವಂಥದ್ದು ಅಂತ. ಹಾಗಾಗಿ ಅಲ್ಲೊಂದು ಅವಕಾಶ ಸಿಕ್ಕಿದ್ದು, ಇವರ ಹಿರಿಯರಿಗೊಂದು ಅವಕಾಶ ಸಿಕ್ಕಿತ್ತು. 2008ರಲ್ಲಿ ಒಂದು ಅವಕಾಶ ಸಿಕ್ಕಿತ್ತು. ಈಗ ಮತ್ತೊಂದು ಅವಕಾಶದಲ್ಲಿ ಒಂದು ಸುವರ್ಣ ಅವಕಾಶ, ಜೀರ್ಣೋದ್ಧಾರವನ್ನೇ ಮಾಡಿ, ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿ ತುಂಬ ಒಳ್ಳೆಯ ರೀತಿಯಿಂದ ದೇವರ ಪ್ರತಿಷ್ಠಾಪನೆ ಈ ಬಾರಿ ನೆರವೇರಿದೆ. ಕಳೆದ ಬಾರಿ ಬ್ರಹ್ಮಕಲಶಾಭಿಷೇಕ ಮಾತ್ರ ಅಲ್ಲ, ವರುಣ ಜಲಾಭಿಷೇಕವೂ ಆಗಿತ್ತು. ತಂತ್ರಿಗಳು ಹೇಳಿದ ಹಾಗೆ ಆ ರೀತಿ ಆಗಿತ್ತು. ದೇವರಿಗೆ ಮಾತ್ರ ಅಲ್ಲ, ನಮಗೂ ನಿಮಗೂ ಎಲ್ಲ ಬ್ರಹ್ಮಕಲಶ ಅಂದರೆ ಶುದ್ಧ ಕಲಶ, ಶುದ್ಧ ಜಲದ ಅಭಿಷೇಕ ನಮಗೂ ನಿಮಗೂ ಎಲ್ಲ ಆಗಿತ್ತು ಆ ಸಂದರ್ಭದಲ್ಲಿ. ಈ ಬಾರಿ ಸುಪ್ರೀತನಾಗಿ ದೇವರು ತಾನೊಬ್ಬನೇ ಈ ಕಲಶವನ್ನು ಸ್ವೀಕಾರ ಮಾಡಿ ನಮಗೆಲ್ಲ ಅನುಗ್ರಹ ಮಾಡಿದ್ದಾನೆ. ನಿರ್ವಿಘ್ನವಾಗಿ ತಂತ್ರಿಗಳು ಹೇಳಿದ ಹಾಗೆ ಯಾವುದೇ ದುರ್ನಿಮಿತ್ತ ತೋರದೆ, ಯಾವುದೇ ಅವಘಡ ಆಗದೆ ಅತ್ಯಂತ ಶುಭವಾಗಿ ಈ ಕಾರ್ಯ ಆಗಿದೆ. ರಾಘವೇಂದ್ರ ಉಪಾಧ್ಯಾಯರ
ಮಾರ್ಗದರ್ಶನ. ನಾವೀಗ ತಾನೇ ತಮಾಷೆ ಕಟ್ತಾ ಇದ್ವು. ನಮ್ಮ ಶ್ಯಾಮ್ ಭಟ್ರು ರಾಘವೇಂದ್ರನನ್ನು ರಾಘವೇಶ್ವರನಾಗಿ ಮಾಡ್ತಾ ಇದ್ದಾರೆ ಪದೇ ಪದೇ 2 ಸತಿ ಹಾಗೆ ಹೇಳಿದ್ರು ಅಂತ. ನಮಗೂ ನಿಮಗೊಂದು ಐಕ್ಯ ಬಂತು ಬಿಡಿ ನೋಡಿ ಅಂತ ಹೇಳ್ತಾ ಇದ್ದು ನಾವು ಅವರಿಗೆ. ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯ ತುಂಬ ಯಶಸ್ವಿಯಾಗಿ ನಡೆದಿದೆ. ಮತ್ತು ರವೀಶಿ ತಂತ್ರಿಗಳು, ಇಂಥ ತಂತ್ರಿಗಳು ದುರ್ಲಭ. ರವೀಶಿ ತಂತ್ರಿಗಳಂಥ ತಂತ್ರಿಗಳು ದುರ್ಲಭ. ಎಷ್ಟೋ ತಂತ್ರಿಗಳು ಇರ್ತಾರೆ, ಅವ್ರ ವ್ಯಾಪ್ತಿ ತುಂಬ ಸೀಮಿತ. ಅವ್ರ ವ್ಯಾಪ್ತಿ ಗರ್ಭಗುಡಿಗೆ ಅಲ್ಲಿ ಒಳಗೆ ಹೊರಗೆ ಸೀಮಿತ, ಅದ್ರ ಆಚೆಗೆ ವ್ಯಾಪ್ತಿ ಇಲ್ಲ ಅಂತ. ಆದರೆ ಈ ರವೀಶಿ ತಂತ್ರಿಗಳು ಅವರು ಸಮಾಜದ ಕಾರ್ಯವನ್ನು ಮಾಡ್ತಾ ಇರ್ತಾರೆ, ಸಮಾಜದ ಮಧ್ಯೆ ಅವರು ಇರ್ತಾರೆ. ಉಳಿದ ತಂತ್ರಿಗಳೆಲ್ಲ ಕೇವಲ ದೇವರಿಗೆ ಬ್ರಹ್ಮ ಕೆಲಸ ಮಾಡಿದ್ರಲ್ಲೇ ಅವ್ರ ಆಯುಸ್ಸನ್ನು ಕಳೀತಾರೆ. ಈ ತಂತ್ರಿಗಳು ಸಮಾಜಕ್ಕೂ ಬ್ರಹ್ಮ ಕೆಲಸ ಮಾಡ್ತಾ ಇರ್ತಾರೆ. ಆಗಾಗ ಸಮಾಜವನ್ನು ಶುದ್ಧ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ತುಂಬ ವಿಶಿಷ್ಟ ವ್ಯಕ್ತಿತ್ವ ಅವರಿದ್ದು. ನಮ್ಮ ಧರ್ಮ ಉಳಿಬೇಕು, ನಮ್ಮ ಪರಂಪರೆ ಉಳಿಬೇಕು ಅನ್ನೋದಕ್ಕೆ ಬದ್ಧ ಕಂಕಣರಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿ ಸಮಾಜದ ಕಾರ್ಯ ಮಾಡ್ತಾ ಇರ್ತಕ್ಕಂಥವ್ರು. ಒಂದು ನಿಮಿಷದ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತಾ ಇರೋಂಥವ್ರು. ಹಾಗಾಗಿ ನಮಗೆ ಏನೋ ಒಳಗಿಂದ ಒಂದು ಕಕ್ಕುಲತೆ ಬಂತು. ಅವ್ರನ್ನ ಕೇಳಿದ್ರು ತಂತ್ರಿಗಳನ್ನು, ಊಟ ಆಗಿದೆಯಾ ನಿಮಗೆ ಅಂತ. ಇಲ್ಲಿ ಹೆಚ್ಚಿನವರದ್ದು ಊಟ ಆಗಿದೆ ಅಥವಾ ಊಟ ಮಾಡ್ತಾ ಇದ್ದಾರೆ ತುಂಬ ಜನ. ನಾವು ಕೇಳಿದ್ವು ಬಂದು ಕೂಡಲೇ, ಊಟ ಪ್ರಾರಂಭ ಆಗಿದೆ ಆಗಲೇ. ಅನೇಕರದ್ದು ಬಾಕಿ ಇರ್ಬೋದು ಇನ್ನೂ ಕೂಡ, ತುಂಬ ಜನರದ್ದು ಊಟ ಆಗಿದೆ. ಅದು ತಂತ್ರಿಗಳದ್ದು ಬಾಕಿ ಅಂತ. ತಂತ್ರಿಗಳದ್ದು ಬಹುಶಃ ಬಹಳ ತಡೆದು ಊಟ ಆಗ್ತದೆ ಅಂತ. ನಿತ್ಯ ಇದೇ ಕತೆ ಅಂತ, ಪ್ರತಿನಿತ್ಯ ಇದೇ ಕತೆ ಅಂತ. ಎಷ್ಟೊತ್ತಿಗೋ ಊಟ, ಎಷ್ಟೊತ್ತಿಗೋ ವಿಶ್ರಾಂತಿ, ಅದು ಉಂಟೋ ಇಲ್ವೋ ಎನ್ನುವ ಹಾಗೆ ಅಂತ. ಬಿಸಿ ಊಟ ಮಾಡಲಿಕ್ಕೆ ಅವರಿಗೆ ಅವಕಾಶವೇ ಇಲ್ಲ ಅಂತ ಸಂದರ್ಭ ಅಂತ. ಹಾಗಾಗಿ ದೇವಸ್ಥಾನದಲ್ಲಿ ದೇವರ ನಂತರ ತಂತ್ರಿಗಳಿಗೆ ಪ್ರಾಶಸ್ತ್ಯ ಪ್ರಾಧಾನ್ಯ ಇರ್ತಕ್ಕಂಥದ್ದು. ಆದರೆ ಆ ತಂತ್ರಿಗಳ ಸ್ಥಾನ ಎಂಥದ್ದು ಅಂದರೆ ನೋಡಿ, ಭೋಜನ ಆಗಿಲ್ಲ, ಬಂದು ಕೂತ್ಕೊಂಡಿದ್ದಾರೆ ಅವರು ನಿಮ್ಮ ಮುಂದೆ. ಅವರು ಊಟಕ್ಕೆ ಹೋಗ್ಬೋದಾಗಿತ್ತು, ಇಲ್ಲ, ಅವರಿಗೆ ನಿಮ್ಮ ತೃಪ್ತಿ ಮುಖ್ಯ ಅಂತ. ದೇವರ ತೃಪ್ತಿ ಮತ್ತು ಭಕ್ತರ ತೃಪ್ತಿ ಮುಖ್ಯ ಆಗ್ತದೆ ನೋಡಿ ಅಂತ. ಹಾಗಾಗಿ ಅಪರೂಪದ ವ್ಯಕ್ತಿತ್ವ ಹೀಗೆ ಬೇಕು. ಇಂಥವರು ಸಮಾಜದ ಮಧ್ಯದಲ್ಲಿ, ದೇವರಿಗೂ ತುಂಬ ಹತ್ರ ಇರ್ತಕ್ಕಂಥವ್ರು ಸಮಾಜದ ಮಧ್ಯದಲ್ಲಿ ಬೇಕು. ಒಂದು ಮಾತನ್ನು ಮಧ್ಯದಲ್ಲಿ ನೆನಪು ಮಾಡ್ಕೊಳ್ತೇವೆ. ಧರ್ಮ ರಕ್ಷಣೆ ಮಾಡಿದವರು ಯಾರೆಲ್ಲ ಚರಿತ್ರೆಯಲ್ಲಿ ಅಂತ ತೆಗೆದುಕೊಂಡ್ರೆ, ಶ್ರೀರಾಮ ಮಾಡಿದ್ದಾನೆ, ಶ್ರೀಕೃಷ್ಣ ಮಾಡಿದ್ದಾನೆ, ಚಾಣಕ್ಯ, ವಿಷ್ಣುಗುಪ್ತ ಚಾಣಕ್ಯ ಮಾಡಿದ್ದಾನೆ, ಶಂಕರಾಚಾರ್ಯರು ಅಥವಾ ಆಚಾರ್ಯರುಗಳು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಇನ್ನು ಅನೇಕ ಆಚಾರ್ಯರುಗಳು, ಅವರುಗಳು ಧರ್ಮ ರಕ್ಷಣೆಯ ಕಾರ್ಯವನ್ನು ಮಾಡಿದ್ದಾರೆ. ಇವರೆಲ್ಲ ಆಧ್ಯಾತ್ಮಿಕ ಪುರುಷರು. ರಾಮ, ಕೃಷ್ಣ, ರಾಮನು ಕೂಡ ಹಾಗೆ, ಅವನ ವ್ಯಕ್ತಿತ್ವ ಕೂಡ ಆಧ್ಯಾತ್ಮಿಕವೇ ಸಂಪೂರ್ಣವಾಗಿ. ನೀವು ರಾಮಾಯಣವನ್ನು ನೋಡಿದರೆ ಗೊತ್ತಾಗ್ತದೆ ಎಷ್ಟು ಆಧ್ಯಾತ್ಮಿಕ ರಾಮ ಅಂತ. ಅದು ಕೇವಲ ಒಂದು ರಾಜಕಾರಣ ಅಲ್ಲ, ಅವನು ಒಬ್ಬ ರಾಜಪುತ್ರ ಅಂದ ಮಾತ್ರಕ್ಕೆ ಅಲ್ಲಿ ಧಾರ್ಮಿಕತೆ ಧರ್ಮ ಇಲ್ಲ ಅಂತ ಅಂದ್ಕೊಳ್ಬಿಡೋದು. ಅದೇ ತುಂಬಿಕೊಂಡಿದ್ದೇ ಧರ್ಮ. ರಾಮು ವಿಗ್ರಹವಾನ್ ಧರ್ಮ, ಧರ್ಮಕ್ಕೆ ಆಕಾರ ಕೊಟ್ಟಂತೆ, ಧರ್ಮಕ್ಕೆ ಮುಖ ಕೈಕಾಲು ಬರೆದಂತೆ ಅವನಿದ್ದ ಅಂತ. ಕೃಷ್ಣನು ಕೂಡ ಹಾಗೆ. ಭಗವದ್ಗೀತೆ ನೋಡಿ, ಕೃಷ್ಣ ಏನೊಂದು ಗೊತ್ತಾಗ್ತದೆ ನಮಗೆ ಅಂತ, ಅವನ ಆಧ್ಯಾತ್ಮಿಕತೆ ಎಷ್ಟು ಎತ್ತರದೊಂದು ಗೊತ್ತಾಗ್ತದೆ ನಮಗೆ ಅಂತ. ಚಾಣಕ್ಯನೂ ಹಾಗೆ. ಶಂಕರಾಚಾರ್ಯರು ಅಥವಾ ರಾಮಾನುಜರು, ಮಧ್ವರು, ಇವರೆಲ್ಲರೂ ಕೂಡ ಹಾಗೆ ಅಂತ. ಇದೆಲ್ಲ ಆಧ್ಯಾತ್ಮಿಕ ವ್ಯಕ್ತಿತ್ವಗಳು ಅಂತ. ಈ ಮಾತನ್ನು ಯಾಕೆ ನೆನಪು ಮಾಡಿಕೊಂಡು ಅಂದರೆ, ಸನಾತನ ಧರ್ಮದ ರಕ್ಷಣೆ ಯಾರಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಆಧ್ಯಾತ್ಮಿಕ ವ್ಯಕ್ತಿತ್ವ ಇದ್ದವರಿಗೆ ಮಾತ್ರ ಸಾಧ್ಯ ಆಗ್ತದೆ ಅಂತ. ಇದು ಕೇವಲ ರಾಜಕಾರಣದ ಮೂಲಕ ಆಗುವಂಥದ್ದಲ್ಲ, ಕೇವಲ ಸಾಮಾಜಿಕ ಮುಖ ಇದ್ದವರಿಗೆ ಆಗುವಂಥದ್ದಲ್ಲ. ಧಾರ್ಮಿಕತೆ ಬೇಕು, ಆಧ್ಯಾತ್ಮಿಕತೆ ಬೇಕು. ಅವರು ದೇವರೇ ಆಗಿರಬೇಕು ಅಥವಾ ದೇವರಿಗೂ ತುಂಬ ಹತ್ತಿರದವರಾಗಿರ್ಬೇಕು. ಅವರಿಗೆ ಮಾತ್ರ ಧರ್ಮ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಯಾಕಂದರೆ ಒಳಗಿಂದ ಬೇಕು ಚೈತನ್ಯ ಧರ್ಮ ರಕ್ಷಣೆಯ ಕಾರ್ಯಕ್ಕೆ ಅಂತ. ಹಾಗಾಗಿ ಇಂಥವರು ಸಮಾಜದ ಮಧ್ಯದಲ್ಲಿ ಬೇಕು. ತಂತ್ರಿಗಳು ಯಾವಾಗಲೂ ನೀವು ಸಮಾಜದ ಬ್ರಹ್ಮ ಕಲಶದ ಕಾರ್ಯವನ್ನು ಮುಂದುವರಿಸಬೇಕು ಅಂತ, ಯಾವಾಗಲೂ ಸಮಾಜಕ್ಕೂ ಬ್ರಹ್ಮ ಕಲಶ ಮಾಡ್ತಾ ಇರಬೇಕು ಅಂತ. ಹಾಗೆ ಒಂದು ಸಂತೋಷದ ಮಾತನ್ನು ತಂತ್ರಿಗಳ ಕುರಿತು ನಾವು ಈ ಸಮಯದಲ್ಲಿ ಇಲ್ಲಿ ಹಂಚಿಕೊಂಡು ನಿಮಗೆಲ್ರಿಗೂ ವಿಶೇಷ ಆಶೀರ್ವಾದವನ್ನು ಕೊಡಬಯಸ್ತೇವೆ. KN ಭಟ್ರು ಮಠದ ಒಬ್ಬ ಅತ್ಯಂತ ಹತ್ತಿರದ ಕಾರ್ಯಕರ್ತ, ಮಠದ ನಿರ್ಮಾಣದ ಕಾರ್ಯದಲ್ಲಿ ಪೂರ್ಣ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅವರ ಉಪಸ್ಥಿತಿ ಇಲ್ಲಿದೆ, ಅವರ ಸೇವೆ ಈ ಕ್ಷೇತ್ರಕ್ಕೆ ಸಂದಿದೆ. ವಸಂತ ಪೈಗಳು ಮೇಲೆ ಬರೋದಿಲ್ಲ ಅಂತ ಕೂತ್ಕೊಂಡಿದ್ರು, ಕೆಳಗಡೆ ಕೂತ್ಕೊಂಡಿದ್ರು. ಮತ್ತು ಒತ್ತಾಯವಾಗಿ ಮೇಲೆ ಕರೆಸಿ ಅವ್ರನ್ನ ಕೂರಿಸ್ಕೊಂಡಾಯ್ತು. ವಸಂತ ಬರಬೇಕಲ್ಲ ಅಂತ, ಕ್ಷೇತ್ರಕ್ಕೆ ಜೀವನಕ್ಕೆ ಎಲ್ಲ ವಸಂತ ಬರಬೇಕು ಪೈಗಳೇ, ಎಲ್ಲರ ಜೀವನದಲ್ಲಿ ವಸಂತ ಬರಬೇಕಾಗಿದೆ ಅಂತ. ಹಾಗಾಗಿ ನೀವೆಲ್ಲ ಮುಂದೆ ಇರಬೇಕು, ಮೇಲೆ ಇರಬೇಕು, ಎದುರುಗಡೆ ಇರಬೇಕು, ಸಮಾಜಕ್ಕೆಲ್ಲ ಬೇಕಾಗಿರ್ತಕ್ಕಂಥವ್ರು ಅಂತ. ಹಿರಿಯರು ಸುಬ್ರಾಯ ಭಟ್ರು ಈ ಕುಟುಂಬಕ್ಕೂ ಹಿರಿಯರು,
ಎಲ್ಲ ದೃಷ್ಟಿಯಿಂದ ಅವ್ರು ಹಿರಿಯರು, 85 ವರ್ಷದ ಹಿರಿಯರು ಅವರು ಜೊತೆಯಲ್ಲಿದ್ದಾರೆ, ಪಕ್ಕದಲ್ಲಿದ್ದಾರೆ. ಅವರೊಂದು ಕೂಡ ಆದರ್ಶದ ನೆನಪಾಗ್ತದೆ ನಮಗೆ ಅಲ್ವಾ. ಜೀವನದಲ್ಲಿ ಆದರ್ಶ ಮರೆತು ಹೋಗ್ತದೆ ಎಷ್ಟು ಬಾರಿ. ಇವರನ್ನು ನೋಡಿದಾಗ ಆದರ್ಶದ ನೆನಪು ಎಲ್ಲ ಅರ್ಥದಲ್ಲೂ ಎಲ್ಲ ರೀತಿಯಿಂದಲೂ ಕೂಡ ಆಗ್ತದೆ. ಇಂಥ ಒಂದು ಮಹಾವೇದಿಕೆಯನ್ನು ನಾವು ಭಾವಿಸ್ತಾ ಸದಾಶಿವನ ಕಾರುಣ್ಯವನ್ನು ನಿಮಗೆಲ್ಲರಿಗೂ ಹಾರೈಸ್ತೇವೆ. ಕೊನೆಯ ಮಾತು ಏನು ಅಂದರೆ, ತಾತ್ಕಾಲಿಕವಾದ ಶುಭದ ಹಿಂದೆ ಬೀಳಬೇಡಿ. ಜೀವನದಲ್ಲಿ ಚಂಚಲವಾದ ಸಂಪತ್ತುಗಳು, ತಾತ್ಕಾಲಿಕವಾದ ವೈಭವಗಳು ಎಷ್ಟೋ ಬರ್ತವೆ, ನಮ್ಮ ಕಣ್ಣು ಸೆಳಿತವೆ, ನಮ್ಮ ಚಿತ್ತವನ್ನು ವಿಭ್ರಮಗೊಳಿಸ್ತವೆ. ಆದರೆ ಸ್ಥಿರವಾದ ಶುಭ, ಅದಕ್ಕೆ ಸದಾಶಿವ ಅಂತ ಹೆಸರು. ನಾಶವಿಲ್ಲದ ಶುಭ, ಮುಗಿಯದ ಶುಭ ಅಂತ, ಅನವರತ ಶುಭ ಅಂತ. ನಾವಾಗಲೂ ಹೇಳಿದಾಗೆ ಹಗಲು ರಾತ್ರಿ, ವಾರವೆಲ್ಲ, ತಿಂಗಳೆಲ್ಲ, ವರ್ಷವೆಲ್ಲ, ಜೀವನವೆಲ್ಲ ಯಾವುದು ಶುಭವಾಗಿ ಬರ್ತದೋ ಅಂಥ ಶಾಶ್ವತ ಶುಭದ ಕಡೆಗೆ ನಾವೆಲ್ಲ ನಮ್ಮ ದೃಷ್ಟಿಯನ್ನು ನಡಬೇಕು. ಈ ದೇಶದ ಪರಂಪರೆ ಇದು, ನಮ್ಮ ಸಂಸ್ಕೃತಿ ಇದು ಅನ್ನೋದನ್ನು ಕೊನೆಯ ಮಾತಾಗಿ ನೆನಪು ಮಾಡಿಕೊಂಡು ಸದಾಶಿವ ನಿಮಗೆಲ್ಲರಿಗೂ ಅಂಥ ಆಶೀರ್ವಾದವನ್ನು, ನಾಶವಿಲ್ಲದ ಶುಭವನ್ನು ಆಶೀರ್ವಾದವಾಗಿ ನಿಮಗೆಲ್ಲ ಕೊಡಮಾಡಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ನೆರೆದಿರುವ ಎಲ್ಲ ಭಗವದ್ಭಕ್ತರಿಗೆ ಆಶೀರ್ವಚನ ನೀಡಿದಂತಹ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಶ್ರೀ ರಾಮಚಂದ್ರಾಪುರ ಮಠ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಶಿವ ಸಂದೇಶ ಸಭೆಯ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಜೊತೆ ಕಾರ್ಯದರ್ಶಿಯಾದಂತಹ ಶ್ರೀ ಡಾಕ್ಟರ್ ವೈ.ವಿ. ಕೃಷ್ಣಮೂರ್ತಿ ಇವರಿಂದ ಇವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಓಂ ನಮಃ ಶಿವಾಯ. ಈಗಾಗಲೇ ನಮ್ಮ ಶಾಮಣ್ಣ ಹೇಳಿದಿರೋದು ಅಪೂರ್ವವಾದ ದಿನ ಅಂತ. ಹೌದು, ಯಾಕಂತ ಹೇಳಿದ್ರೆ ದೈವ ಬಲ ಮತ್ತು ಗುರುಬಲ ಕೂಡಿದರೆ ಮತ್ತು ನಾವೆಲ್ಲ ನಿಮಿತ್ತರು ಮಾತ್ರ. ಹಾಗೆ ಈ ಯಶಸ್ಸಿಗೆ ಕಾರಣೀಭೂತರಾದ ಎಲ್ಲ ನಿಮಿತ್ತಗಳು ನಾವೆಲ್ಲರೂ ಸೇರಿ ಮಾಡಿದಂತಹ ಈ ಅದ್ಭುತ ಯಶಸ್ಸಿನ ಕಾರ್ಯವನ್ನು ಒಂದು ಸಲ ಧನ್ಯವಾದದ ಮುಖಾಂತರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಶ್ರೀ ಸಂಸ್ಥಾನದವರು ಬಹುದೂರದಿಂದ ಇಲ್ಲಿ ಪ್ರಯಾಣ ಬೆಳೆಸಿ ನಿನ್ನೆ ಸಂಜೆ ಬಂದು ಇವತ್ತು ಇಲ್ಲಿ ನಮ್ಮನ್ನೆಲ್ಲ ಆಶೀರ್ವದಿಸಿದ್ದಾರೆ. ಎಲ್ಲರ ಪರವಾಗಿ ಆ ಗುರುಪೀಠಕ್ಕೆ ಪ್ರಣಾಮಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ತಂತ್ರಿಗಳು ಬಹುಶಃ ಒಂದು ವಾರದಿಂದ ಹಗಲು ರಾತ್ರಿ ನಿದ್ರೆ ಇಲ್ಲದೆ, ನಾವು ಕೂಡ ಅವರ ಜೊತೆಗೆ ನಿದ್ರೆ ಇಲ್ಲದೆ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ದುಡಿದಿದ್ದೇವೆ. ಈ ಬ್ರಹ್ಮಕಲಶದ ಪ್ರತಿಷ್ಠೆಯ ಅತಿ ದೊಡ್ಡ ಯಶಸ್ಸು ತಂತ್ರಿಗಳ ಮುಖಾಂತರ ಬರ್ತಾ ಇದೆ. ಹಾಗಾಗಿ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮಗೆ ಬ್ರಹ್ಮಕಲಶಕ್ಕೆ ಬೇಕಾದಂತಹ ಒಂದು ಮಾರ್ಗದರ್ಶನ, ಯಾವ ಪರಿಹಾರಗಳು ಮಾಡಬೇಕು, ಯಾವ ರೀತಿಯ ಮುನ್ನಡೆಸಬೇಕು ಅಂತ ಹೇಳಿ ನಮ್ಮನ್ನು ಮುನ್ನಡೆಸಿದವರು ದೂರದ ಉಚ್ಚಿಲದ ರಾಘವೇಂದ್ರ ಉಪಾಧ್ಯಾಯರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದರ ಜೊತೆಗೆ ಇಂದು ವೇದಿಕೆಯಲ್ಲಿದ್ದವರು ವಸಂತ ಪೈಗಳಿರ್ಬೋದು, ಕೆ.ಎನ್. ಭಟ್ರು ಇರ್ಬೋದು, ಸಮಿತಿಯ ಪದಾಧಿಕಾರಿಗಳಿರ್ಬೋದು, ಇವರೆಲ್ಲರಿಗೂ ಧನ್ಯವಾದ ಹೇಳುವುದರ ಜೊತೆಗೆ ದೊಡ್ಡ ಪಟ್ಟಿ ಇದೆ ಧನ್ಯವಾದ ಹೇಳಬೇಕಾದಂಥವರದ್ದು. ವಿವಿಧ ಸಂಘ ಸಂಸ್ಥೆಗಳು ಸುಮಾರು 60-70 ಈ ವ್ಯಾಪ್ತಿಯ ಸಂಘ ಸಂಸ್ಥೆಗಳು ಶಿವಾರ್ಪಣಮಲ್ಲಿರ್ಬೋದು, ಶ್ರಮದಾನಗಳಲ್ಲಿರ್ಬೋದು, ವಿವಿಧ ಆಯಾಮಗಳಲ್ಲಿ ಜೋಡಿಸ್ಕೊಂಡವರು, ಪ್ರತಿ ದಿನದ ಸೇವೆಗೆ ಬಂದಂತಹವರು. ಉದಾಹರಣೆಗೆ ಧರ್ಮಸ್ಥಳ ಸಂಘದವರಿರ್ಬೋದು, ದುರ್ಗಾ ಭಜನ ಸಂಘ ಯತರ್ಕದವರಿರ್ಬೋದು, ಪೊಡಿಪ್ಪಳದ ಭಗವತಿ ಕ್ಷೇತ್ರದ ಕಾರ್ಯಕರ್ತರಿರ್ಬೋದು, ಮರಾಠಿ ಸಂಘದವರು ಇರ್ಬೋದು, ವಾಣಿನಗರದ ಶ್ರೀಕೃಷ್ಣ ಭಜನಾ ಸಂಘದವರು ಇರ್ಬೋದು, ಕರಾಡ ಸಮಾಜದವರಿರ್ಬೋದು, ಹವ್ಯಕ ಸಮಾಜದ ಇರ್ಬೋದು ಅಥವಾ ಇದರ ಸಮಾಜದವರು, ಇವರೆಲ್ಲ ಒಂದೊಂದು ದಿವಸದ ಇಡೀ ದಿವಸದ ಸೇವೆಯ ಜವಾಬ್ದಾರಿ ವಹಿಸಿ ತುಂಬ ಅಚ್ಚುಕಟ್ಟಾಗಿ ಆಡಳಿತ ಈ ಬ್ರಹ್ಮಕಲಶ ಸಮಿತಿಗೆ ಯಾವುದೇ ತಲೆಬಿಸಿ ಇಲ್ಲದಾಗೆ ಇಡೀ ದಿವಸದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟವರು. ಹಾಗೆ ಇವತ್ತು ರುದ್ರಪಾರಾಯಣ ಸೇವೆಗೆ ದೊಡ್ಡ ಸಂಖ್ಯೆಯಲ್ಲಿ ಬಂದ ರುದ್ರ ಪಾಠಕರಿದ್ದರು. ಒಂದು ವಾರದ ನಿರಂತರ ಭಜನಾರ್ಪಣ ಸೇವೆಗೆ ಬಂದಂತಹ ಭಜನಾ ತಂಡಗಳು, ಇಲ್ಲಿ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟಂತಹ ಕಲಾರ್ಪಣ ತಂಡದವರು, ವಿವಿಧ ಸಂಘ ಸಂಸ್ಥೆಗಳ ಕಲಾ ಪ್ರತಿಭೆಗಳು,
ಹಾಗೆ ಚಪ್ಪರ, ಆಸನ, ಧ್ವನಿವರ್ಧಕ ಇತ್ಯಾದಿ ವ್ಯವಸ್ಥೆಗೊಳಿಸಿದ ನಮ್ಮ ಮಹೇಶ್ ಮತ್ತು ತಂಡದವರು, ಊಟೋಪಚಾರದ ಜವಾಬ್ದಾರಿಯನ್ನು ನಿರ್ವಹಿಸಿದ ನಮ್ಮ ಜಯರಾಮಣ್ಣನ ತಂಡದವರು, ಜೀರ್ಣೋದ್ಧಾರದ ಯಶಸ್ಸಿನಲ್ಲಿ ಕರ್ಮಚಾರಿಗಳಾಗಿ ದುಡಿದಂತಹ ಎಲ್ಲ ವರ್ಗದವರು, ಕಾರ್ಯಕರ್ತರ ದೊಡ್ಡ ತಂಡ, ಶಿವಾರ್ಪಣಂ ಇರ್ಬೋದು ಅಥವಾ ವಿವಿಧ ಸಮಾಜದ ತಂಡದವರಿರ್ಬೋದು, ಹಾಗೆ ಮಾಧ್ಯಮ ವಿಭಾಗದವರು, ಮಾತೃ ವಿಭಾಗದವರು ಮತ್ತು ಬ್ರಹ್ಮಕಲಶ ಸಮಿತಿಯ 10-12 ವಿಭಾಗಗಳು, ಬೇರೆ ಬೇರೆ ವಿಭಾಗಗಳು ಅತ್ಯಂತ ಸುಸೂತ್ರವಾಗಿ ಸರಳೀಕೃತವಾಗಿ ಅವರವರ ಕಾರ್ಯವನ್ನು ನಿರ್ವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ ಎಲ್ಲ ತಂಡದವರಿಗೆ, ಎಲ್ಲ ಬಂಧುಗಳಿಗೆ, ಎಲ್ಲ ಶಿವಭಕ್ತರಿಗೆ ಪರೋಕ್ಷವಾಗಿರ್ಬೋದು ಪ್ರತ್ಯಕ್ಷವಾಗಿರ್ಬೋದು ಈ ಎಲ್ಲ ತಂಡದವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಈ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಮುಂದೆ ಈ ವಿಷಯವನ್ನು ಮಂಡಿಸ್ತಾ ಇದ್ದೇನೆ. ನಿಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನೀವೆಲ್ಲರೂ ಇದಕ್ಕಿಂತ ಹೆಚ್ಚಿನ ಕೈ ಜೋಡಿಸಬೇಕು, ನೀವೆಲ್ಲ ಬಂದು ಇಲ್ಲಿ ಪಾಲ್ಗೊಳ್ಳಬೇಕು. ಪ್ರತಿಯೊಂದು ಸಣ್ಣ ಸಣ್ಣ ಕಾರ್ಯಕ್ರಮ ಇರುವುದು, ದೊಡ್ಡ ಕಾರ್ಯಕ್ರಮ ಇರುವುದು, ಇಲ್ಲೆಲ್ಲೂ ಕೂಡ ನೀವೆಲ್ಲರೂ ಇಲ್ಲಿ ಶಿವನ ಸೇವೆಗಾಗಿ ಬರಬೇಕು ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಓಂ ನಮಃ ಶಿವಾಯ. ಧನ್ಯವಾದಗಳು ಶ್ರೀ ಡಾಕ್ಟರ್ ವೈ.ವಿ. ಕೃಷ್ಣಮೂರ್ತಿಯವರಿಗೆ. ಇಲ್ಲಿಗೆ ಶಿವ ಸಂದೇಶ ಸಭಾ ಕಾರ್ಯಕ್ರಮ ಕೊನೆಗೊಂಡಿರುತ್ತದೆ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ರಂಗಸಿರಿ ಬದಿಯಡ್ಕ ಇವರಿಂದ ಸಾಂಸ್ಕೃತಿಕ ಸಿರಿ, ಶಾಸ್ತ್ರೀಯ ಸಂಗೀತ ಮತ್ತು ಯಕ್ಷಗಾನ ಬಯಲಾಟ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಸಂಗೀತ ವಿದುಷಿ ಶ್ರೀಮತಿ ಗೀತಾ ಸಾರಡ್ಕ ಇವರು ಮತ್ತು ಇವರ ಶಿಷ್ಯರು ನಡೆಸಿಕೊಡುವಂತಹ ಶಾಸ್ತ್ರೀಯ ಸಂಗೀತ, ಅದೇ ರೀತಿ ಶ್ರೀ ಸೂರ್ಯನಾರಾಯಣ ಪದಕಣ್ಣಾಯ ಬಾಯಾರು ಇವರ ನಿರ್ದೇಶನದಲ್ಲಿ ನಡೆಯುವಂತಹ ಯಕ್ಷಗಾನ ಬಯಲಾಟ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಎಲ್ಲ ಕಲಾಭಿಮಾನಿಗಳು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹವನ್ನು ನೀಡಬೇಕೆಂದು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ, सीतारामचंद्र की, पवन पुत्र हनुमान की, गौ माता की.